ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ, ಯಾರೆಲ್ಲ ಟಿ ಇ ಟಿಗೆ ತಯಾರಿಯನ್ನು ಮಾಡ್ತಾಯಿದ್ರಿ, ಯಾರೆಲ್ಲ GPSTR ಶಿಕ್ಷಕರ ನೇಮಕಾತಿಗಾಗಿ ತಯಾರು ಮಾಡ್ತಾಯಿದ್ರಿ, ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗೆ ತಯಾರು ಮಾಡ್ತಾಯಿದ್ರಿ, ಯಾರೆಲ್ಲ ಇತರೆ ವಿಶೇಷವಾಗಿ ಇತಿಹಾಸ ಮತ್ತು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ, ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರಮುಖವಾಗಿದ್ದಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಮೊದಲನೇದಾಗಿ ದಿ ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂಥ ಸಂಸ್ಥೆಯನ್ನು ಯಾರು ಸ್ಥಾಪನೆ ಮಾಡಿದರು ಅಂಥೇಳಿ ಇದ್ದಿರ್ತಕ್ಕಂಥದ್ದು. ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ವಿಲಿಯಂ ಜೋನ್ಸ್ ಅಂತಕ್ಕಂತಹ ವ್ಯಕ್ತಿ ಇದನ್ನು ಸ್ಥಾಪನೆ ಮಾಡಿದರು ಅಂಥೇಳಿ. ದಿ ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದೆ ಅಂತಂದರೆ, ಇವತ್ತು ಕಲ್ಕತ್ತಾದಲ್ಲಿ ಇದು ಏನಪ್ಪ ಅಂತಂದರೆ ಕಲ್ಕತ್ತಾದಲ್ಲಿ ಇದು ಕಂಡು ಬರ್ತದೆ. ವಿಶೇಷವಾಗಿ ಯಾವಾಗ ಇದನ್ನು ಸ್ಥಾಪನೆ ಮಾಡಿದರು ಅಂತಂದರೆ 1784ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಯಾವ ಉದ್ದೇಶಕ್ಕೆ ಈಗ ಸ್ಥಾಪನೆ ಮಾಡಿದರು ಅಂತಂದರೆ, ಏನು ಈ ಪ್ರಾಚೀನ ಭಾರತ ಇತ್ತಲ್ರಿ, ಆ ಪ್ರಾಚೀನ ಭಾರತ ಕಾಲದ ಇತಿಹಾಸದ ಕುರಿತು, ಪ್ರಾಚೀನ ಭಾರತ ಕಾಲದ ಇತಿಹಾಸ ಮತ್ತು ಆ ಕಾಲದ ಸಂಸ್ಕೃತಿ ಕುರಿತು ಏನಪ್ಪ ಅಂತಂದರೆ ಚರ್ಚೆ ಮಾಡಲಿಕ್ಕೆ ಅಥವಾ ಅಧ್ಯಯನ ಮಾಡಲಿಕ್ಕೆ ಏನಪ್ಪ ಅಂತಂದರೆ ಈ ಒಂದು ದಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದರು ಅಂಥೇಳಿ ನಾವು ನೋಡ್ತೀವಿ. ಎರಡನೇ ಪ್ರಶ್ನೆ ಈ ರೀತಿಯಾಗಿದ್ದಿರ್ತಕ್ಕಂಥದ್ದು, ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞಿ ಅಂಥೇಳಿ ಯಾರು ಅಂಥೇಳಿ ಕೇಳಿದಾಗ ಹ್ಯಾಟ್ಷೆಪ್ಸೂಟ್ ಅಂತಕ್ಕಂತಹ ಸರಿಯಾದ ಉತ್ತರ. ಪ್ರಾಚೀನ ಈಜಿಪ್ಟ್ನಲ್ಲಿ ನಾವು ಪ್ರಾಚೀನ ಈಜಿಪ್ಟ್ ಐತಲ್ರಿ, ಆ ಪ್ರಾಚೀನ ಈಜಿಪ್ಟ್ನಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ಎಷ್ಟನೇ ಶತಮಾನ ಅಂತಂದರೆ 18ನೇ ಶತಮಾನದಲ್ಲಿ ಈ ರಾಜವಂಶದ ಮಹಿಳೆ ಬರ್ತಾಳೆ. ಪ್ರಾಚೀನ ಈಜಿಪ್ಟ್ನ 18ನೇ ಶತಮಾನದ ರಾಜವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆ ಫೆರೋಹ ಆಗಿದ್ದಳು. ಫೆರೋಹ ಅಂತಂದರೆ ಏನಪ್ಪ ಅದು ಸಾಮ್ರಾಜ್ಞಿ ಆಗಿದ್ದಳು ಅಂಥೇಳಿ ನಾವು ನೋಡ್ತೀವಿ. ಈ ಮುಂದಿನ ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಕೇಳ್ಬೋದು, ಫೆರೋಹ ಅಂಥೇಳಿ. ಜಗತ್ತಿನ ಮೊಟ್ಟ ಮೊದಲ ಫೆರೋಹ ಯಾರ ಅಂತೇಳಿ ಕೇಳಿದರೆ ಯಾರಪ್ಪ ಅಂತಂದರೆ ಹ್ಯಾಟ್ಷೆಪ್ಸೂಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಪ್ರಮುಖವಾಗಿ ನೋಡ್ರಿ, ಅಮುಕ್ತ ಮೌಲ್ಯದ ಅಥವಾ ಅಮುಕ್ತ ಮಾಲ್ಯದ ಅಂತಕ್ಕಂತಹ ಕೃತಿ, ಅಮುಕ್ತ ಮಾಲ್ಯದ ಅಂತಕ್ಕಂಥ ಕೃತಿಯನ್ನು ಯಾರು ರಚಿಸಿದರು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಕೃಷ್ಣದೇವರಾಯ ರಚನೆ ಮಾಡ್ತಾನೆ. ವಿಶೇಷವಾಗಿ ಇದು ಏನಪ್ಪ ಅಂತಂದರೆ ಯಾವ ಭಾಷೆಯಲ್ಲಿ ಅದನ್ನು ರಚನೆ ಮಾಡಿದರು ಅಂತಂದರೆ ತೆಲುಗು ಭಾಷೆಯಲ್ಲಿ ಇದೇನಪ್ಪ ಅಂತಂದರೆ ಕೃತಿ ಅಂತೇಳಿ ನಾವು ನೋಡ್ತೀವಿ. ತೆಲುಗು ಕೃತಿ ಅಂತೇಳಿ ನಾವು ನೋಡ್ತೀವಿ, ತೆಲುಗು ಭಾಷೆಯಲ್ಲಿ ರಚನೆ ಮಾಡಿರ್ತಕ್ಕಂತಹ ಕೃತಿ ಅಂತೇಳಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡ್ರಿ. ಮುಂದಿನ ಪ್ರಶ್ನೆ, ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದ ದಿವಾನರು ಯಾರು ಅಂಥೇಳಿ ಪ್ರಶ್ನೆ ಇದೆ ನೋಡ್ರಿ. ಈ ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದ ದಿವಾನರು ಯಾರು ಅಂಥೇಳಿ ಕೇಳಿದಾಗ ಅದು ಸರಿಯಾದ ಉತ್ತರ ಸರ್ ಮಿರ್ಜಾ ಇಸ್ಮಾಯಿಲರು. ಸರ್ ಮಿರ್ಜಾ ಇಸ್ಮಾಯಿಲರು ಈ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು. ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು. ಮೈಸೂರು ಸಂಸ್ಥಾನದ ದಿವಾನರಾದಾಗ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಇರ್ವಿನ್ ಕಾಲುವೆಯನ್ನು ಏನಪ್ಪ ಅಂತ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡ್ರಿ, ವರ್ಧಮಾನ್ ಮಹಾವೀರರು ಜನಿಸಿದ ಸ್ಥಳ ಅಂಥೇಳಿ ಪ್ರಶ್ನೆ ಬಂದಿದೆ. ಏನಂತಂದ್ರೆ ವರ್ಧಮಾನ್ ಮಹಾವೀರರು ಜನಿಸಿದ ಸ್ಥಳ ಅಂಥೇಳಿ ಇದ್ಯಾವುದು ಅಂತಂದರೆ ಕುಂಡಲ ಗ್ರಾಮ ಅಂಥೇಳಿ ನಾವು ನೋಡ್ತೀವಿ. ಕುಂಡಲ ಗ್ರಾಮ ಯಾರು ಜನಿಸಿದ್ದು? ವರ್ಧಮಾನ್ ಮಹಾವೀರರು ಜನಿಸಿದ್ದಿರ್ತಕ್ಕಂಥ ಜನ್ಮಸ್ಥಳ ಕುಂಡಲ ಗ್ರಾಮ ಅಂಥೇಳಿ. ಇದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಹಾರದಲ್ಲಿ ಬರ್ತಕ್ಕಂಥ ವೈಶಾಲಿ ಪಟ್ಟಣದ ಬಳಿ, ಈ ಬಿಹಾರ ರಾಜ್ಯದ ಯಾವುದು ಅಂತಂದರೆ ವೈಶಾಲಿ ಬಳಿ ಬರ್ತಕ್ಕಂಥ ಒಂದು ಗ್ರಾಮ ಯಾವುದು ಅಂತಂದರೆ ನಾವು ಈ ಕುಂಡಲ ಗ್ರಾಮ ಅಂತೇಳಿ ನಾವು ನೋಡ್ತೀವಿ. ಆ ಕುಂಡಲ ಗ್ರಾಮದಲ್ಲಿ 24ನೇ ತೀರ್ಥಂಕರಾಗಿದ್ದಿರ್ತಕ್ಕಂತಹ ವರ್ಧಮಾನ್ ಮಹಾವೀರರು ಏನಪ್ಪ ಅಂತಂದರೆ ಜನಿಸಿದರು ಅಂತೇಳಿ ನಾವು ನೋಡ್ತೀವಿ. ಜೈನ ತೀರ್ಥಂಕರು ಅಂತೇಳಿ ಏನು ಬರ್ತಾರಲ್ರಿ, ಅಂತಹ ಪ್ರಸಿದ್ಧ ತೀರ್ಥಂಕರಲ್ಲಿ 24ನೇ ತೀರ್ಥಂಕರಾಗಿದ್ದಿರ್ತಕ್ಕಂತಹ ವರ್ಧಮಾನ್ ಮಹಾವೀರರು ಈ ಕುಂಡಲ ಗ್ರಾಮದಲ್ಲಿ ಜನಿಸಿದರು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ರಿ, ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದ ಪಲ್ಲವರ ರಾಜ ಅಂತಕ್ಕಂಥದ್ದು ಕೇಳಿದ್ದಾರೆ ನೋಡ್ರಿ. ನಾವು ವಾತಾಪಿಕೊಂಡ ಅನ್ನೋದು ಇದು ಯಾವುದು ಅಂತಂದರೆ, ವಾತಾಪಿಕೊಂಡ ಅಂದ್ರೇ ಬಾದಾಮಿ ಅಂಥೇಳಿ. ಬಾದಾಮಿಯ ಪ್ರಾಚೀನ ಹೆಸರು ವಾತಾಪಿ ಅಂಥೇಳಿ. ಈ ವಾತಾಪಿಯನ್ನು ಪಲ್ಲವರ ದೊರೆಯಾಗಿದ್ದಿರ್ತಕ್ಕಂತಹ
ಯಾರು ಅಂತಂದರೆ ಪ್ರಥಮ ನರಸಿಂಹ, ಒಂದನೇ ನರಸಿಂಹವರ್ಮ ಅಂತೇಳಿ ನಾವು ಕರಿತೀವಿ. ಆ ಒಂದನೇ ನರಸಿಂಹವರ್ಮನು ವಾತಾಪಿಕೊಂಡವನ್ನು ನಮ್ಮ ಬಾದಾಮಿ ಚಾಲುಕ್ಯರ ದೊರೆಯನ್ನು ಸೋಲಿಸಿ ಆ ಬಾದಾಮಿಯನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ತಾನೆ. ಹೀಗಾಗಿ ತನ್ನ ಅಧೀನಕ್ಕೆ ತೆಗೆದುಕೊಂಡಾಗ ಆತ ಏನಂತೇಳಿ ಬಿರುದನ್ನು ಪಡೆದುಕೊಂಡ ಅಂತಂದರೆ ವಾತಾಪಿಕೊಂಡ ಅಂಥೇಳಿ, ಏನಪ್ಪ ಅಂತಂದರೆ ಬಾದಾಮಿ ಒಡೆಯ ಅಂಥೇಳಿ ಬಿಣಿಗನ್ನು ನಾವು ನೋಡ್ತೀವಿ. ಹೀಗಾಗಿ ಬಾದಾಮಿಯ ಪ್ರಾಚೀನ ಹೆಸರು ವಾತಾಪಿ ಅಂಥೇಳಿ ಅದನ್ನು ವಶಪಡಿಸಿಕೊಂಡ ಪರಿಣಾಮವಾಗಿ ಪ್ರಥಮ ನರಸಿಂಹವರ್ಮ ಏನಂತೇಳಿ ಬಿರುದನ್ನು ಪಡೆದುಕೊಂಡ ಅಂತಂದರೆ ವಾತಾಪಿಕೊಂಡ ಅಂಥೇಳಿ ಬಿರುದನ್ನು ಪಡೆದುಕೊಂಡ ಅನ್ನೋದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡ್ರಿ. ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಅಂತೇಳಿ ನಾವು ನೋಡ್ತೀವಿ. ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಅಂಥೇಳಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಮಲ್ಲಿಕ್ ಕಾಫೂರ್ ಅಂಥೇಳಿ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನು ಇವನ ಪಾತ್ರ ಬಹಳಷ್ಟು ಮುಖ್ಯ ಇದ್ದಿರ್ತದೆ. ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿನೇ ಏನಪ್ಪ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಮಲ್ಲಿಕ್ ಕಾಫೂರ್ ಅಂತೇಳಿ ನೋಡ್ತೀವಿ. ಹೀಗಾಗಿ ಸರಿಯಾದ ಉತ್ತರ ಮಲ್ಲಿಕ್ ಕಾಫೂರ್ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡ್ರಿ. ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಅಂಥೇಳಿ ಪ್ರತಿಪಾದಿಸಿದವರು ಯಾರು ಅಂಥೇಳಿ ನೋಡಿದ್ದು ಈ ಹಿಂದೆ ಅನೇಕ TET ಪ್ರಶ್ನೆ ಪತ್ರಿಕೆಯಲ್ಲಿ ಮರಳಿ ಬಂದಿದೆ. ಹೀಗಾಗಿ ಯಾರೆಲ್ಲ TETಗೆ ತಯಾರಿಯನ್ನು ಮಾಡ್ತಾ ಇದ್ದೀರಿ, ಪ್ರಮುಖವಾಗಿ ಭಾರತದ ಈ ಮತ ಸುಧಾರಕರು ಅಂಥೇಳಿ ನಾವೇನು ನೋಡ್ತೀವಲ್ಲ, ಭಾರತದ ಮತ ಪ್ರವರ್ತಕರು ಅಂಥೇಳಿ 9ರಲ್ಲಿ ಒಂದು ಅಧ್ಯಾಯ ಬರ್ತದೆ, ಭಾರತದ ಮತ ಪ್ರವರ್ತಕರು ಅಂತೇಳಿ. ಆ ಭಾರತದ ಮತ ಪ್ರವರ್ತಕರು ಅಂತಕ್ಕಂಥ ಅಧ್ಯಾಯದ ಮೇಲೆ ಪ್ರತಿಯೊಂದು ಏನಪ್ಪ ಅಂತಂದರೆ TET ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಏನಪ್ಪ ಅಂತ ಬರ್ತಕ್ಕಂಥದ್ದು ಒಂದು. ಇನ್ನೊಂದು ಅನೇಕ ಪ್ರಶ್ನೆಗಳಲ್ಲಿ ಏನಪ್ಪ ಅಂತಂದರೆ ಏನು ಮತ ಪ್ರವರ್ತಕರ ಏನು ಸಿದ್ಧಾಂತಗಳಿದಾವಲ್ಲ, ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಸಿದ್ಧಾಂತದ ಮೇಲೆ ಖಡಾಖಂಡಿತವಾಗಿ ಪ್ರಶ್ನೆ ಬರ್ತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ಅದನ್ನು ಗಮನ ಹರಿಸ್ರಿ ಅಂತಕ್ಕಂಥದ್ದು. ಮತ್ತು ನೀವು ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಕನ್ಫರ್ಮ್ ಆಗಬೇಕಾಗಿತ್ತು ಅಂತಂದರೆ ಈ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ TET ಪ್ರಶ್ನೆ ಪತ್ರಿಕೆಗಳನ್ನು ನೀವೇನಾದರೂ ಗಮನಿಸಿದರೆ ಪದೇ ಏನಪ್ಪ ಅಂತಂದರೆ ರಿಪೀಟ್ ಆಗಿದ್ದಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಮತ್ತೆ ರಿಪೀಟ್ ಆಗಿದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಹಿಂದಿನ ಪ್ರಶ್ನೆ ಪತ್ರಿಕೆ ನೋಡ್ತಾ ರಾಮಾನುಜಾಚಾರ್ಯರ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು, ಈಗೇನು ಮಾಡಿದನು ಶಂಕರಾಚಾರ್ಯರ ಬಗ್ಗೆ ಕೊಟ್ಟಿದ್ದ. ನೋಡಿ ಎಷ್ಟು ಈಸಿಯಾಗಿದ್ದಿರ್ತಕ್ಕಂಥ ಹಿಂದಿನ ಯಾರಾದರೂ ವಿಡಿಯೋವನ್ನು ನೀವು ಯಾರಾದರೂ ಗಮನಿಸಿದ್ರಿ ಅಂತಂದರೆ ನಾನು ಮಾಡಿರ್ತಕ್ಕಂತಹ ಸಮಾಜ ವಿಜ್ಞಾನ ಮತ್ತು ಏನು ಈ ಇತರೆ ಪರೀಕ್ಷೆಗಳನ್ನು ವಿಶೇಷವಾಗಿ KSET ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡೋದ್ರಲ್ಲಿ ನೀವೇನ ಯಾರಾದರೂ ಗಮನಿಸಿದರೆ ಈ ಪ್ರಶ್ನೆ ಏನಪ್ಪ ಅಂತಂದರೆ ಅನೇಕ ಬಾರಿ ರಿಪೀಟ್ ಆಗಿರೋದನ್ನು ನೀವು ನೋಡ್ತೀರಿ. ಯಾರಾದರೂ ನೋಡಿರಲಿಲ್ಲ ಅಂತಂದರೆ ಹಿಂದಿನ ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ, ಅದನ್ನು ದಯವಿಟ್ಟು ನೋಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಈ ಪ್ರಶ್ನೆಯನ್ನು ನೋಡೋಣ. ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಅಂತಕ್ಕಂಥದ್ದು. ಇಲ್ಲಿ ಅದ್ವೈತ ಸಿದ್ಧಾಂತವನ್ನು ಏನಪ್ಪ ಅಂತಂದರೆ ಮಂಡಿಸಿದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದ್ವೈತ ಸಿದ್ಧಾಂತ ವೇದಾಂತ ತತ್ವಶಾಸ್ತ್ರದ ಪ್ರಕಾರ ಅಂಥೇಳಿ. ಇಲ್ಲಿ ಅದ್ವೈತ ಅಂತಂದರೆ ಎರಡು ಅಲ್ಲದ್ದು ಅಂಥೇಳಿ, ದ್ವೈತ ಅಂತಂದರೆ ಎರಡು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾರೆ. ಇವರು ಮಂಡಿಸಿರ್ತಕ್ಕಂಥ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಅಂಥೇಳಿ ನಾವು ನೋಡ್ತೀವಿ. ಈ ಅದ್ವೈತ ಸಿದ್ಧಾಂತ ಏನು ಹೇಳ್ತದೆ ಅಂತಂದರೆ ಅದ್ವೈತ ಸಿದ್ಧಾಂತ ಏನು ಹೇಳ್ತದೆ ಅಂತಂದರೆ ಆ ಶಂಕರಾಚಾರ್ಯರು ಈ ಜಗತ್ತು ಮಾಯೆ ಯಾವ ಅರ್ಥ ಹೇಳ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಈಗ ಜೀವಂತವಾಗಿದ್ದೀನಿ ಅಂತಂದರೆ ಜೀವಂತವಾಗಿರುವವರೆಗೆ ಮಾತ್ರ ಏನಪ್ಪ ಅಂತಂದರೆ ಈ ಜಗತ್ತು, ಜನಾಂಗ, ಪ್ರಾಣಿ ಇವೆಲ್ಲವೂ ಇರತಕ್ಕಂಥದ್ದು. ಬ್ರಹ್ಮ ಮಾತ್ರ ಸತ್ಯ ಅಂತಕ್ಕಂಥದ್ದು ಏನು ಹೇಳ್ತಾ ಇರ್ತದೆ, ನಾವು ಸತ್ತ ನಂತರದಲ್ಲಿ ಏನಪ್ಪ ಅಂತಂದರೆ ಇದೆಲ್ಲವೂ ಮಾಯ ಆಗಿ ಹೋಗ್ಬಿಡ್ತದೆ, ಜಗತ್ತು ಅಂತಕ್ಕಂಥ ಮಾಯ ಆಗಿ ಹೋಗ್ತದೆ. ಬಹಳಷ್ಟು ಏನಪ್ಪ ಅಂತಂದರೆ ಈ ಫಿಲಾಸಫರ್ಸ್ ಹೇಳ್ತಿದ್ದಿರ್ತಾರೆ ಏನಂತಂದರೆ ಜೀವಂತ ಇರುವವರೆಗೂ ಮಾತ್ರ ಏನಪ್ಪ ಅಂತಂದರೆ ಹೆಂಡರು, ಮಕ್ಕಳು, ತಂದೆ ತಾಯಿ, ಸಹೋದರರು ಅಂತಕ್ಕಂತಹ ಮತ್ತು ನಮ್ಮ ಸಂಪತ್ತು ಅಂತಕ್ಕಂಥ ವಿಚಾರ. ಆದರೆ ನಾವು ಮರಣವನ್ನು ಅಪ್ಪಿದ ನಂತರ ಇದೆಲ್ಲವೂ ಶೂನ್ಯ ಅನ್ನುವುದನ್ನು ನಾವು ನೋಡ್ತೀವಿ. ಅಥವಾ ನಾವು ಇರುವವರೆಗೂ ಮಾತ್ರ ಏನಪ್ಪ ಅಂತ ಈ ಸಂಪತ್ತು ಅಂಥೇಳಿ ನಾವು ನೋಡ್ತೀವಿ. ಬ್ರಹ್ಮ ಮಾತ್ರ ಸತ್ಯ ಅಂತಂದರೆ ಇದೆಲ್ಲ ನಮ್ಮ ಜೀವನ ಏನಪ್ಪ ಅಂತ ಬ್ರಹ್ಮನ ಅಧೀನದಲ್ಲಿದೆ, ನಾವು ಯಾವಾಗ ಸಾವನ್ನು ಅಪ್ತೀವಿ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಹೀಗಾಗಿ ಅವ್ರೇನು ಹೇಳ್ತಾರೆ, ಅದ್ವೈತ ಸಿದ್ಧಾಂತವನ್ನು ವೇದಾಂತದ ತತ್ವಶಾಸ್ತ್ರ ಪ್ರಕಾರ ಅವರು ಹೇಳಕ್ಕೆ ಹೋಗ್ತಾರೆ. ಅದಕ್ಕಾಗಿ ಇಲ್ಲಿ ನಾವು ಏನು ಅಥವಾ ನಮ್ಮ ಈ ಫಿಲಾಸಫರ್ಸ್ ಹೇಳುವ ಪ್ರಕಾರ ಅಥವಾ ಮತ ಸುಧಾರಕರು ಹೇಳುವ ಪ್ರಕಾರ ಇಲ್ಲಿ ದೇವನೊಬ್ಬನೇ ಸತ್ಯ ಇದ್ದಾನ, ಉಳಿದಿರ್ತಕ್ಕಂಥ ಎಲ್ಲವೂ ಮಿಥ್ಯೆ ಐತಿ ಅಂದರೆ ಸುಳ್ಳು ಐತಿ ಅಥವಾ ಮಾಯೆ ರೂಪದಲ್ಲಿ ಐತಿ ಅಂತಕ್ಕಂತಹ ಮಾತನ್ನು ನಾವು ನೋಡ್ತೀವಿ. ಉಳಿದಿರ್ತಕ್ಕಂಥದ್ದು ನಾನು ಹಿಂದೆ ಹೇಳಿದ್ದೆ, ಈ ಮಧ್ವಾಚಾರ್ಯರು, ಅನಂತ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಬಸವೇಶ್ವರರು ಅಂಥೇಳಿ ನಾವು ನೋಡ್ತೀವಿ. ಇಲ್ಲಿ ನೋಡ್ರಿ, ಮಧ್ವಾಚಾರ್ಯರಿಗೆ ಸಂಬಂಧಪಟ್ಟ ಹಾಗೆ ಮಧ್ವಾಚಾರ್ಯರು ಅಂಥೇಳಿ ಬರ್ತಾರೆ. ಮಧ್ವಾಚಾರ್ಯರು ಇವರು ದ್ವೈತ ಸಿದ್ಧಾಂತವನ್ನು ಏನಪ್ಪ ಅಂತಂದ್ರೆ ಮಂಡಿಸಿದರು.
ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದರು, ಹೌದಿಲ್ಲ, ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದರು. ಇಲ್ಲಿ ಏನು ಹೇಳ್ತಾರೋ ಮಧ್ವಾಚಾರ್ಯರು ಏನು ಹೇಳ್ತಾರೋ ಅಂತಂದರೆ ದ್ವೈತ ಎರಡು ಏನಪ್ಪ ಅಂತಂದರೆ ಜೀವಾತ್ಮ ಪರಮಾತ್ಮ ಸತ್ಯ, ಆದರೆ ಈ ಜಗತ್ತು ಮಾತ್ರ ಏನಪ್ಪ ಅಂತಂದರೆ ಬ್ರಹ್ಮನ ಅಧೀನ ಅಂತಕ್ಕಂಥ ಮಾತನ್ನು ಯಾರು ಹೇಳಿದ್ರು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಶಂಕರಾಚಾರ್ಯರು ಇಲ್ಲ, ಅದ್ವೈತ ಅಂದರೆ ಏಕಮಾತ್ರ ಬ್ರಹ್ಮನು ಮಾತ್ರ ಸತ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ಉಳಿದಿರ್ತಕ್ಕಂಥದ್ದು ರಾಮಾನುಜಾಚಾರ್ಯರು ಅಂಥೇಳಿ ನಾವು ನೋಡ್ತೀವಿ. ಈ ರಾಮಾನುಜಾಚಾರ್ಯರು ಏನಪ್ಪ ಅಂತಂದರೆ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮಂಡಿಸ್ತಕ್ಕಂಥದ್ದನ್ನು ನೀವೆಲ್ಲ ನೋಡ್ತೀರಿ. ವಿಶಿಷ್ಟಾದ್ವೈತ ಸಿದ್ಧಾಂತ ಅಂಥೇಳಿ ಯಾರ್ದು ರಾಮಾನುಜಾಚಾರ್ಯರು ಮಂಡಿಸಿದ್ದಿರ್ತಕ್ಕಂತಹ ಸಿದ್ಧಾಂತ ಅಂಥೇಳಿ ನಾವು ನೋಡ್ತೀವಿ. ಇನ್ನು ಬಸವೇಶ್ವರವರು ಮಂಡಿಸಿರ್ತಕ್ಕಂಥ ಸಿದ್ಧಾಂತ ಅಂಥೇಳಿ ನಾವು ನೋಡ್ತೀವಿ. ಅವ್ರದ್ದು ತತ್ವ ಒಂದು ಕಾಯಕ ತತ್ವ ಅಂಥೇಳಿ ನಾವು ಕರಿತೀವಿ. ಸಿದ್ಧಾಂತವನ್ನು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಬಸವೇಶ್ವರರ ಪ್ರಕಾರ ಕಾಯಕವೇ ಏನಪ್ಪ ಅಂತಂದರೆ ದೇವರು, ನಾವು ನಮ್ಮ ದೇವರನ್ನು ನಾವು ಕಾಯಕದಲ್ಲಿ ಕಾಣಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಕ್ಕಂಥದ್ದು. ಇದು ಬಹಳಷ್ಟು ಆಳವಾಗಿದ್ದಿರತಕ್ಕಂಥ ತತ್ವ ಸಿದ್ಧಾಂತವನ್ನು ಒಳಗೊಂಡಿರ್ತಕ್ಕಂಥದ್ದು. ಹೀಗಾಗಿ ನೀವು ಇದರ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿಯೂ ಬರ್ತದೆ, ಸ್ವಲ್ಪ ಗಮನ ಹರಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ದಾಮ್ ಅಂತಕ್ಕಂಥ ಒಂದು ಹೊಸ ಬೆಳೆಯ ನಾಣ್ಯವನ್ನು ಚಲಾವಣೆಗೆ ತಂದಿರತಕ್ಕಂತಹ ವ್ಯಕ್ತಿ ಯಾರ ಅಂಥೇಳಿ ನಾವು ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಶೇರ್ ಶಾ ಅಂಥೇಳಿ ನಾವು ಕರಿತೀವಿ. ಶೇರ್ ಶಾ ಅಂಥೇಳಿ ಇದು ಸರಿಯಾದ ಸೂರುಮಣಿತನದ ಒಬ್ಬ ಪ್ರಸಿದ್ಧವಾಗಿದ್ದಿರತಕ್ಕಂತಹ ಏನಪ್ಪ ಅಂತಂದರೆ ಸೂರುಮಣಿತನದ ಪ್ರಖ್ಯಾತ ಸುಲ್ತಾನ ಅಂತೇಳಿ ನಾವು ನೋಡ್ತೀವಿ. ಶೇರ್ ಶಾ ಈತ ದಾಮ್ ಅಂತಕ್ಕಂಥ ಬೆಳ್ಳಿ ರೂಪಾಯಿ ನಾಣ್ಯಗಳನ್ನು ಜಾರಿಗೆ ತಂದ ಅಂಥೇಳಿ ನಾವು ನೋಡ್ತೀವಿ. ಇವತ್ತಿಗೂ ಕೂಡ ನಮ್ಮ ಭಾರತದಲ್ಲಿ ಈ ರೂಪಾಯಿ ನಾಣ್ಯದ ಏನಪ್ಪ ಅಂತಂದರೆ ಇತಿಹಾಸ ಚರಿತ್ರೆ ಶೇರ್ ಶಾನಿಂದ ಪ್ರಾರಂಭವಾಯಿತು ಅಂತ ನೋಡ್ತೀವಿ. ಶೇರ್ ಶಾನು ಪ್ರಾರಂಭಿಸಿದಿರ್ತಕ್ಕಂಥ ಈ ಏನು ಬೆಳ್ಳಿ ರೂಪಾಯಿ ನಾಣ್ಯ ಐತಲ್ಲ, ಇದನ್ನು ಮುಂದುವರಿಸ್ಕೊಂಡು ಹೋದವ ಯಾರ ಅಂತಂದರೆ ಅಕ್ಬರನು ಏನಪ್ಪ ಅಂತಂದರೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ, ಅದು ಚಾಲ್ತಿ ಆಯಿತು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡ್ರಿ. ಎರಡನೇ ಶಿವಾಜಿ ಅಂತೇಳಿ ಪ್ರಸಿದ್ಧನಾಗಿದ್ದ ಪೇಶ್ವೆ ಯಾರ ಅಂತೇಳಿ ಕೇಳಿದ್ದಾನೆ. ಎರಡನೇ ಶಿವಾಜಿ ಅಂಥೇಳಿ ಪ್ರಸಿದ್ಧಿಯಾಗಿದ್ದಿರತಕ್ಕಂಥ ಎರಡನೇ ಶಿವಾಜಿ ಅಂಥೇಳಿ ಪ್ರಸಿದ್ಧನಾಗಿದ್ದಿರತಕ್ಕಂಥ ವ್ಯಕ್ತಿ ಯಾರ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಒಂದನೇ ಬಾಜಿರಾವ್ ಅಂಥೇಳಿ ನಾವು ನೋಡ್ತೀವಿ. ಯಾಕೆ ಅಂತಂದರೆ ಈತ ನಾವು ಏನು ಶಿವಾಜಿಯ ಕಾಲಘಟ್ಟದ ಯುದ್ಧ ಕೌಶಲ್ಯ ಆಗಿರ್ಬೋದು, ವಿಜಯಗಳು ಏನಿದ್ವಲ್ಲ ಅಂದರೆ ಗೆಲುವುಗಳು, ಅದೇ ರೀತಿಯಾಗಿ ಒಂದನೇ ಬಾಜಿರಾಯನ ಕಾಲಕ್ಕೆ ನಡೀತದೆ. ಆ ರೀತಿಯಾಗಿ ಏನಪ್ಪ ಅಂತಂದರೆ ಯುದ್ಧ ಕೌಶಲ್ಯಗಳನ್ನು ವಿಜಯಗಳನ್ನು ಈತ ಮಾಡಿದ್ದರಿಂದ ನಾವು ಎರಡನೇ ಶಿವಾಜಿ ಅಂತೇಳಿ ಒಂದನೇ ಬಾಜಿರಾವನನ್ನು ಕರಿತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸರಿಯಾದ ಉತ್ತರ ಏನಪ್ಪ ಅಂತ ಒಂದನೇ ಬಾಜಿರಾವ್ ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವ ಯಾರ ಅಂತೇಳಿ ಕೇಳಿದಾನೆ. ಇದು ಯಾರಿಗೆ ಸಂಬಂಧಪಟ್ಟದ್ದು ಅಂತಂದರೆ ಪೋರ್ಚುಗಲ್ ಏನಪ್ಪ ಅಂತಂದರೆ ಈ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತೀವಿ. ಅಂದರೆ ಭಾರತಕ್ಕೆ ಏನು ಯುರೋಪಿಯನ್ನರು ಜಲಮಾರ್ಗವನ್ನು ಶೋಧಿಸಿದ್ರಲ್ಲ, ಆ ಜಲಮಾರ್ಗವನ್ನು ಶೋಧಿಸಿದಾಗ ಮೊದಲ ಬಾರಿಗೆ ಪೋರ್ಚುಗಲ್ಲರು ಏನಪ್ಪ ಅಂತಂದ್ರೆ ಭಾರತಕ್ಕೆ ಬರ್ತಾರೆ. ನಿಮ್ಮೆಲ್ಲರಿಗೂ ಗುರುತಿರೋ ಹಾಗೆ ಏನಪ್ಪ ಅಂತಂದರೆ ಈ ವಾಸ್ಕೋ ಡ ಗಾಮನು ಭಾರತಕ್ಕೆ ಬರ್ತಾನೆ 1498 ಭಾರತಕ್ಕೆ ಬಂದ ನಂತರದಲ್ಲಿ ಏನಪ್ಪ ಅಂತಂದರೆ ಈ ಭಾರತದಲ್ಲಿ ಆತನ ನಂತರ ಬಂದಿರತಕ್ಕಂಥ ವೈಸ್ರಾಯ್ಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿದ್ದಿರತಕ್ಕಂಥದ್ದು ಅಂತಂದರೆ ಈ ನೀಲಿ ನೀರಿನ ನೀತಿಗೆ ಸಂಬಂಧಪಟ್ಟ ಹಾಗೆ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅದನ್ನಲ್ರಿ, ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಅಂತಕ್ಕಂತಹ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಈ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತರ್ತಾನೆ. ಅಂದರೆ ಯುರೋಪಿನಿಂದ ಏನು ಈ ಪೂರ್ವ ರಾಷ್ಟ್ರಗಳ ಕಡೆ ಬರಬೇಕಾಗಿತ್ತು ಅಂತಂದರೆ, ಉದಾಹರಣೆಗೆ ಭಾರತ ಆಗಿರ್ಬೋದು, ಅದರ ಸುತ್ತಲೂ ಇದ್ದಿರತಕ್ಕಂತಹ ಇತರೆ ರಾಷ್ಟ್ರಗಳು, ಚೀನಾದಂಥ ರಾಷ್ಟ್ರಗಳಿಗೆ ಬರಬೇಕಾಗಿತ್ತು ಅಂತಂದರೆ ಈ ಜಲಮಾರ್ಗದ ಮುಖಾಂತರನೇ ಬರಬೇಕಾಗಿತ್ತು. ಹೀಗಾಗಿ ಆ ಜಲಮಾರ್ಗದ ಮೇಲೇ ಪೂರ್ಣ ಹತೋಟಿಯನ್ನು ಸಾಧಿಸಿದರೆ ಇವೆಲ್ಲವೂ ಏನಪ್ಪ ಅಂತಂದರೆ ನಿಶ್ಚಿಂತೆಯಾಗಿ ನಾವು ಆ ಭೂಪ್ರದೇಶಗಳನ್ನು ನಮ್ಮ ಅಧೀನಕ್ಕೆ ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದು ಒಂದು ಅರ್ಥ. ಇನ್ನೊಂದು, ಇಡೀ ಜಲಮಾರ್ಗದ ಮೇಲೆ ಹಿಡಿತ ನಮ್ಮ ಬಳಿ ಇರಬೇಕು ಅಂತಕ್ಕಂತಹ ವ್ಯವಸ್ಥೆಯನ್ನು ಹೊಂದಿ ಅದನ್ನು ತಮ್ಮ ಅಣತಿಯಲ್ಲಿ ಇಟ್ಕೊಳ್ಳಿಕ್ಕೆ ನೋಡಿರ್ತಕ್ಕಂತಹ ಆ ಒಂದು ಉದ್ದೇಶದಿಂದ ಈ ಬ್ಲೂ ವಾಟರ್ ಪಾಲಿಸಿಯನ್ನು ಅಥವಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದಿರತಕ್ಕಂಥ ವ್ಯಕ್ತಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅಂತೇಳಿ ನಾವು ಕರಿತೀವಿ. ಮತ್ತು ಇನ್ನೊಂದು ಪ್ರಮುಖವಾಗಿ ಏನಪ್ಪ ಅಂತಂದರೆ ಈ ಆಲ್ಫೋನ್ಸೋ ಡಿ ಅಲ್ಬುಕರ್ಕನ ಭಾರತದಲ್ಲಿ ಏನಪ್ಪ ಅಂತಂದರೆ ಈ ಪೋರ್ಚುಗಲ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತೇಳಿ ಇದನ್ನು ಕರಿತೀವಿ. ನಿಜವಾದ ಸ್ಥಾಪಕ ಅಂಥೇಳಿ ಆಲ್ಫೋನ್ಸೋ ಡಿ ಅಲ್ಬುಕರ್ಕ್ ಕರಿತೀವಿ. ಇನ್ನು ರಾಬರ್ಟ್ ಕ್ಲೇವ್ ಬಗ್ಗೆ ಏನಕ್ಕೆ ಗುರುತ ನಿಮಗೆ ವಿಶೇಷವಾಗಿ ಚರಿತ್ರೆಯಲ್ಲಿ ಒಂಥರ ಈ ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿ ಸ್ಥಾಪನೆಗೆ ಅತ್ಯಂತ ಪ್ರಮುಖ ಕಾರಣೀಕರ್ತ ಅಂಥೇಳಿ ನಾವು ನೋಡ್ತೀವಿ. ಪ್ಲಾಸ್ಟಿಕ್ ಕದನಿಗೆ ಕಾರಣೀಕರ್ತನಾಗಿ ಮುಂದೆ ಏನಪ್ಪ ಅಂತಂದರೆ ಬಕ್ಸಾರ್ ಕದನ ನಡೀತದಲ್ಲ, ಬಕ್ಸಾರ್ ಕದನ ನಡೆದಾಗ 1764 ಬಕ್ಸಾರ್ ಕದನ ನಂತರದಲ್ಲಿ ಏನಾಗ್ತದೆ ಅಂತಂದ್ರೆ ರೀ ಈ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ.
ದ್ವಿಸರ್ಕಾರ ಪದ್ಧತಿಯನ್ನು 1765ರಾಗ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಅದರಂತೆ ಏನಪ್ಪ ಅಂತಂದರೆ ಭಾರತದಲ್ಲಿ ಈ ಸಂಪತ್ತನ್ನು ದೋಚಲಿಕ್ಕೆ ಪ್ರಮುಖ ತಂತ್ರವನ್ನು ಹೆಣಿದ ಅನ್ನೋದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಪ್ಲಾಸ್ಟಿಕ್ ಕದನ ಅಂಥೇಳಿ. ಪ್ಲಾಸ್ಟಿಕ್ ಕದನ ಯಾವಾಗ ನಡೀತು ಅನ್ನೋದು ನಾವು ನೋಡಿದಾಗ ಪ್ಲಾಸ್ಟಿಕ್ ಕದನ ನಡೆದಿದ್ದು 1757ರಲ್ಲಿ ಪ್ಲಾಸ್ಟಿಕ್ ಕದನ ನಡೀತು ಅಂಥೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಕದನ ಸ್ಪೆಸಿಫಿಕ್ಕಾಗಿ ಡೇಟನ್ನು ನೋಡೋದಾದರೆ ನೋಡಿರಿ, ಪ್ಲಾಸ್ಟಿಕ್ ಕದನ ಜೂನ್ 23ರಾಗ ಪ್ಲಾಸ್ಟಿಕ್ ಕದನ ನಡೀತದೆ. ವಿಶೇಷವಾಗಿ ಈ ತನಕ ನಿಮಗೆ ಗೊತ್ತೇ ಇದೆ, 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ನಾವು ನಡೆದನ್ನು ನೋಡ್ತೀವಿ. ಸ್ವಾತಂತ್ರ್ಯ ಸಂಗ್ರಾಮ ಅನಂತರ 1764ರಲ್ಲಿ ಯಾವುದು ನಡೀತು, ಬಕ್ಸಾರ್ ಕದನ ಅಂಥೇಳಿ ನಡೀತದೆ. ಬಕ್ಸಾರ್ ಕದನ ಅಂಥೇಳಿ ನಡೀತದೆ. ಇವಿಷ್ಟು ಗೊತ್ತಿರಲೇಬೇಕು. ಇನ್ನು ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದಿರತಕ್ಕಂತಹ ಜಾರಿಗೆ ತಂದ ಕಂದಾಯ ಪದ್ಧತಿ ಅಂಥೇಳಿ ಕೇಳಿದಾನೆ. ಇದು ನೋಡಿರಿ, ಈ ಪ್ರಶ್ನೆಯೂ ಕೂಡ ಅನೇಕ ಬಾರಿ ಹಿಂದಿನ ಏನಪ್ಪ ಅಂತಂದರೆ TET ಮತ್ತು GPSR ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರೋದನ್ನು ನಾವು ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ರೈತವಾರಿ ಪದ್ಧತಿ ಅಂಥೇಳಿ ನಾವು ನೋಡ್ತೀವಿ. ಸರಿಯಾದ ಉತ್ತರ ರೈತವಾರಿ ಪದ್ಧತಿ ಅಂತೇಳಿ ಇದಕ್ಕೆ ನೋಡ್ತೀವಿ. ನೋಡಿರಿ, ನಾನು ಹಿಂದೆ ಕೂಡ ಇದರ ಕುರಿತು ಚರ್ಚೆ ಮಾಡಿದ್ದೀನಿ. ಈ ಮದ್ರಾಸ್ ಪ್ರೆಸಿಡೆನ್ಸಿ ಅಂತೇಳಿ ಬರ್ತೈತೆ ರೀ. ಯಾವುದು? ಮದ್ರಾಸ್ ಪ್ರೆಸಿಡೆನ್ಸಿ. ಮದ್ರಾಸ್ ಪ್ರೆಸಿಡೆನ್ಸಿ ಅಂತೇಳಿ. ಈ ಮದ್ರಾಸ್ ಪ್ರೆಸಿಡೆನ್ಸಿಯ ಅದರಲ್ಲಿ ಬರ್ತಕ್ಕಂಥ ಒಂದು ಜಿಲ್ಲೆ ಇತ್ತಂದರೆ ಬಾರ್ಮಹಲ್ ಅಂತಕ್ಕಂಥದ್ದು ಜಿಲ್ಲೆ. ಬಾರ್ಮಹಲ್ ಅಂತಕ್ಕಂಥ ಜಿಲ್ಲೆ. ಬಾರ್ಮಹಲ್ ಅಂತಂದರೆ ಇಲ್ಲಿ ಟೋಟಲ್ 12 ಏನಪ್ಪ ಅಂತಂದ್ರೆ ಮಹಲ್ಗಳಿದ್ದು ಅಥವಾ ತಾಲೂಕುಗಳಿದ್ದು. 12 ಮಹಲ್ ಅಥವಾ ಏನಪ್ಪ ಅಂತಂದರೆ ತಾಲೂಕುಗಳಿದ್ದು ಅಂಥೇಳಿ ನಾವು ನೋಡ್ತೀವಿ. ಈ 12 ತಾಲೂಕುಗಳಲ್ಲಿ ಏನಪ್ಪ ಅಂತಂದರೆ ರೈತವಾರಿ ಪದ್ಧತಿಯನ್ನು ಯಾರು ಅಂತಂದರೆ ಈ ಅಲೆಕ್ಸಾಂಡರ್ ರೀಡ್ ಅನ್ನತಕ್ಕಂತಹ ವ್ಯಕ್ತಿ, ಅಂದರೆ ಇವು ಯಾರಾಗಿದ್ದ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಒಬ್ಬ ಅಧಿಕಾರಿಯಾಗಿದ್ದ. ಈ ಅಧಿಕಾರಿ ಇದ್ದವ ಏನಪ್ಪ ಅಂತಂದರೆ ಈ ರೈತವಾರಿ ಪದ್ಧತಿಯನ್ನು ಏನಪ್ಪ ಅಂತಂದ್ರೆ ಜಾರಿಗೆ ತರ್ತಾನೆ. ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದಾಗ ಅದನ್ನು ಮುಂದೆ ಈ ಇಡೀ ಏನು ಮದ್ರಾಸ್ ಪ್ರಾಂತ್ಯ ಇತ್ತಲ್ಲ, ಆ ಇಡೀ ಮದ್ರಾಸ್ ಪ್ರಾಂತ್ಯದ ತುಂಬ ಅದನ್ನು ವಿಸ್ತರಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಥಾಮಸ್ ಮನ್ರೋ ಅಂಥೇಳಿ ಬರ್ತಾನೆ ರೀ. ಥಾಮಸ್ ಮನ್ರೋ ಅನ್ನುವವನು ಇಡೀ ಏನಪ್ಪ ಅಂತಂದರೆ ಮದ್ರಾಸ್ ಪ್ರಾಂತ್ಯ ತುಂಬ ಅದನ್ನು ವಿಸ್ತಾರ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಥಾಮಸ್ ಮನ್ರೋ ಆಗ್ತಾನೆ ಅಂತೇಳಿ. ಮುಂದೆ ಇದರ ಮೇಲೆ ನಿಮಗೆ ಪ್ರಶ್ನೆ ಬರುವ ಚಾನ್ಸಸ್ ಇದೆ. ಮುಂದಿನ ಪ್ರಶ್ನೆ ನೋಡ್ರಿ, ಪ್ರಾರ್ಥನಾ ಸಮಾಜದ ಸ್ಥಾಪಕ ಅಂಥೇಳಿ ಕೇಳಿದ್ದಾನೆ. ಅತ್ಯಂತ ಈಸಿಯಾಗಿದ್ದಿರ್ತಕ್ಕಂಥ ಪ್ರಶ್ನೆ. ನಮ್ಮ ಮುಂದೆ ರಾಜಾರಾಮ್ ಮೋಹನ್ ರಾಯ್ ಅವರು ಏನಪ್ಪ ಅಂತಂದರೆ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ದಯಾನಂದ ಸರಸ್ವತಿ ಅವರಿಗೆ ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಇಲ್ಲಿ ಇದಕ್ಕೆ ಸರಿಯಾಗಿದ್ದಿರ್ತಕ್ಕ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂದರೆ ಆತ್ಮಾರಾಮ್ ಪಾಂಡುರಂಗ ಅಂಥೇಳಿ ನಾವು ನೋಡ್ತೀವಿ. ಯಾವಾಗ ಅಂತಂದರೆ 1867ರಲ್ಲಿ ಎಲ್ಲಿ ಇತ್ತಂದರೆ ಬಾಂಬೆಯಲ್ಲಿ ಅದನ್ನು ಸ್ಥಾಪನೆ ಮಾಡಿದರು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ವಿಶೇಷವಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಇನ್ನೇನು ಕೆಲವೇ ದಿನಗಳಲ್ಲಿ ಪರೀಕ್ಷೆ ಬರೆಯುವುದರಿಂದಾಗಿ ಸ್ವಲ್ಪ ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತು ಕೆಲವು ಇಂತಿಷ್ಟು ಮುಖ್ಯವಾಗಿದ್ದಿರ್ತಕ್ಕಂಥ ಅಂಶಗಳನ್ನು ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ಏನಪ್ಪ ಅಂತಂದ್ರೆ ಪಾಯಿಂಟ್ಗಳನ್ನು ಚರ್ಚೆ ಮಾಡ್ತಾನೆ. ನೀವು ಅವುಗಳನ್ನು ಮಾಹಿತಿಯನ್ನು ನೋಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ಏನದ ಅಂತಂದರೆ ರಾಜ್ಯಶಾಸ್ತ್ರದ ಪಿತಾಮಹ ಅಂಥೇಳಿ ನಾವು ನೋಡ್ತೀವಿ. ಅರಿಸ್ಟಾಟಲ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂಥೇಳಿ ನಾವು ನೋಡ್ತೀವಿ. ಈತ ಯಾರು ಅನ್ನೋದು ನಿಮ್ಗೆ ಗುರ್ತದೆ. ಈತ ಒಬ್ಬ ಗ್ರೀಕ್ ಏನಪ್ಪ ಅಂತಂದರೆ ಗ್ರೀಕ್ ತತ್ವಜ್ಞಾನಿ ಅಂಥೇಳಿ, ಗ್ರೀಕ್ ತತ್ವಜ್ಞಾನಿ. ರಾಜಕೀಯ ಚಿಂತನೆಗೆ ಇವು ಯಾಕೆ ಫೇಮಸ್ ಆದ ಅಂತಂದರೆ ಅರಿಸ್ಟಾಟಲ್ ಅವರು ಯಾಕಷ್ಟು ವಿಶೇಷ ಮತ್ತು ರಾಜಶಾಸ್ತ್ರ ಪಿತಾಮಹಕ್ಕೆ ಹೀಗೆ ಹೆಗ್ಗಳಿಕೆ ಪಾತ್ರ ಆಗ್ತಾರೆ ಅಂತಂದರೆ ಈ ರಾಜಕೀಯ ಚಿಂತನೆಯನ್ನು ವೈಜ್ಞಾನಿಕವಾಗಿ ಮತ್ತು ಪ್ರಾಯೋಗಿಕ ವಿಧಾನವನ್ನು ಪರಿಚಯಿಸ್ತಕ್ಕಂಥ ಕೆಲಸ ಮಾಡಿದರು. ಹೀಗಾಗಿ ಅವರು ಪ್ರಖ್ಯಾತಿಗೊಂಡರು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿರಿ. ಈ ಹಿಂದೆ ಇದನ್ನು ಪ್ರಶ್ನೆ ಅನೇಕ ಬಾರಿ ಬಂದಿತ್ತು, ಮತ್ತು ಇದೇನಪ್ಪ ಅಂತಂದರೆ ಪ್ರಶ್ನೆ ಬಂದದ ಅಂಥೇಳಿ ನೋಡಿ. ಸಾರ್ವಜನಿಕ ಆಡಳಿತ ವ್ಯಾಪ್ತಿಯನ್ನು ಪೋಸ್ಡ್ ಕಾರ್ಬ್ ಅಂತೇಳಿ ಹಿಂದೆ ಹಳೆಯ ಟೆಕ್ಸ್ಟ್ ಬುಕ್ನಲ್ಲಿ 8 ಸಿಲೆಬಸ್ಗೆ ಇದ್ದಿರ್ತಕ್ಕಂಥದ್ದನ್ನು ಈಗ ಇತ್ತೀಚೆಗೆ ಇದನ್ನು ಏನಪ್ಪ ಅಂತ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಅಂತಕ್ಕಂಥದ್ದನ್ನು SSLC ವಿದ್ಯಾರ್ಥಿಗಳಿಗಾಗಿ ಆ ಪಠ್ಯವನ್ನು ಅಧ್ಯಾಯವನ್ನು ಬದಲಾಯಿಸಿರೋದನ್ನು ನಾವು ನೋಡ್ತೀವಿ.
ಈಗ SSLC ಟೆಕ್ಸ್ಟ್ ಬುಕ್ನಲ್ಲಿ ನೀವು ನೋಡ್ತೀರಿ, ಹಿಂದೆ 8 ಟೆಕ್ಸ್ಟ್ ಬುಕ್ನಲ್ಲಿ ಇತ್ತು ಈ ಫೋರ್ಸ್ಡ್ ಕಾರ್ಬ್ ಅಂತೇಳಿ. ನಾವು ಹಿಂದಿನ TET ಪರೀಕ್ಷೆಯಲ್ಲಿಯೂ ಕೂಡ ಇದನ್ನು ಕೇಳಿದಾನ್ರಿ. ನೋಡ್ರಿ, ಫೋರ್ಸ್ಡ್ ಕಾರ್ಬ್ ಅಂಥೇಳಿ ಆತ ಈ ಫೋರ್ಸ್ಡ್ ಕಾರ್ಬ್ ಅಂತಕ್ಕಂಥ ಇಂಗ್ಲೀಷ್ ಪದವನ್ನು ನೋಡ್ರಿ, ಇಂಗ್ಲೀಷ್ ಪದದ ಮೂಲಕ ವಿವರಿಸಿದ ವ್ಯಕ್ತಿ ಯಾರ ಅಂಥೇಳಿ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಲೂಥರ್ ಗುಲಿಕ್ ಅಂತೇಳಿ ನಾವು ನೋಡ್ತೀವಿ. ಈ ಫೋರ್ಸ್ಡ್ ಕಾರ್ಬ್ ಐತಿಲ್ರಿ, CORB ಅಂಥೇಳಿ ಹಿಂಗೆ ಬರಿತಿದ್ದೆ ನಾವು, ಫೋರ್ಸ್ಡ್ ಕಾರ್ಬ್ ಅಂತೇಳಿ. ಫೋರ್ಸ್ಡ್ ಕಾರ್ಬ್ ಅಂತಕ್ಕಂಥದ್ದು P ಮೀನ್ಸ್ ಪ್ಲ್ಯಾನಿಂಗ್ ಅಂತೇಳಿ ನಾವು ನೋಡ್ತೀವಿ. ಅನಂತರ O ಮೀನ್ಸ್ ಆರ್ಗನೈಸಿಂಗ್ ಅಂತ ನೋಡ್ತೀವಿ. S ಮೀನ್ಸ್ ಸ್ಟಾಪಿಂಗ್ ಮೀನ್ಸ್ ಸಿಬ್ಬಂದಿ ವರ್ಗ ಅಂತೇಳಿ ನಾವು ನೋಡ್ತೀವಿ. D ಮೀನ್ಸ್ ಏನಪ್ಪ ಅಂತ ಡೈರೆಕ್ಟಿಂಗ್ ಮೀನ್ಸ್ ನಿರ್ದೇಶನ ಮಾಡ್ತಕ್ಕಂಥದ್ದು ಅಂತ ನೋಡ್ತೀವಿ. ಈ CO ಮೀನ್ಸ್ ಕೋಆರ್ಡಿನೇಟಿಂಗ್ ಅಂತ ಬರ್ತದೆ, ಅಂದರೆ ಸಮನ್ವಯಗೊಳಿಸುವಿಕೆ ಅಂಥೇಳಿ ನಾವು ನೋಡ್ತೀವಿ. ಅದಾದ ನಂತರ R ಮೀನ್ಸ್ ರಿಪೋರ್ಟಿಂಗ್ ವರದಿ ಮಾಡುವಿಕೆ ಅಂಥೇಳಿ ನೋಡ್ತೀವಿ. ಅನಂತರ ಕೊನೆಯದಾಗಿ ಬಜೆಟಿಂಗ್ ಅಥವಾ ಆಯವ್ಯಯ ಅಥವಾ ಬಜೆಟ್ ಮಂಡನೆ ಅಂಥೇಳಿ ನಾವು ನೋಡ್ತೀವಿ. ಈ ಅಂಶವನ್ನು ಕುರಿತು ಸಾರ್ವಜನಿಕ ಆಡಳಿತದಲ್ಲಿ ಈ ಫೋರ್ಸ್ಡ್ ಕಾರ್ಬ್ ಅಂತಕ್ಕಂತಹ ಪದವನ್ನು ಬಳಸಿದಿರ್ತಕ್ಕಂತಹ ವ್ಯಕ್ತಿ ಯಾರು ನೋಡ್ತೀವಿ ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಯಾರು ಅಂತಂದರೆ ಲೂಥರ್ ಗುಲಿಕ್ ಅನ್ನೋದು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಮುಂದುವರೆದು ಇನ್ನೊಂದು ಈ ಲೂಥರ್ ಗುಲಿಕಿಂದು ಇನ್ನೊಂದು ಹೇಳಬೇಕಂತಂದ್ರೆ, ನೀವು ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡೋಕ್ಕೆ ಹೋದ್ರಿಂದ ಸಿಗ್ತದೆ. ಈ ಫೋರ್ಸ್ಡ್ ಕಾರ್ಬ್ಗೆ ಸಂಬಂಧಪಟ್ಟ ಹಾಗೆ ಇವ್ರ ಜೊತೆ ಏನಪ್ಪ ಅಂತಂದರೆ ಇನ್ನೋರ್ವ ವ್ಯಕ್ತಿಯನ್ನು ನಾವು ನೋಡ್ತೀವಿ, ಲಿಂಡಾಲ್ ಉರ್ವಿಕ್ ಅಂಥೇಳಿ. ಅವ್ರ ಹೆಸರು ನೋಡ್ರಿ, ಲಿಂಡಾಲ್ ಉರ್ವಿಕ್ ಅಂತಕ್ಕಂಥ ವ್ಯಕ್ತಿ ಇದನ್ನು ಏನಪ್ಪ ಅಂತ ಅವ್ರ ಜೊತೆ ಫೋರ್ಸ್ಡ್ ಕಾರ್ಬ್ ಅಂತಕ್ಕಂತಹ ಪದ ಬಳಸಿದರು ಅಂತೇಳಿ ನಾವು ನೋಡ್ತೀವಿ. ಆದರೆ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಲೂಥರ್ ಗುಲಿಕ್ ಅಂತೇಳಿ ನೋಡ್ತೀವಿ. ಮುಂದಿನ ಪ್ರಶ್ನೆ, ಜಾತ್ಯತೀತ ಎಂಬ ಪದವನ್ನು ಅಳವಡಿಸಿದ ಸಂವಿಧಾನದ ತಿದ್ದುಪಡಿ ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಅತ್ಯಂತ ಸರಿಯಾದ ಉತ್ತರ 42ನೇ ತಿದ್ದುಪಡಿ ಅಂತೇಳಿ. ಇತಿಹಾಸದಲ್ಲಿ ಈ 42ನೇ ಸಂವಿಧಾನ ತಿದ್ದುಪಡಿ ಅತ್ಯಂತ ಪ್ರಖ್ಯಾತಿಯನ್ನು ಗಳಿಸಿದಿರ್ತಕ್ಕಂಥದ್ದು ಎಲ್ಲರೂ ತಿಳಿಯುತ್ತೀರಿ. 42ನೇ ತಿದ್ದುಪಡಿಯನ್ನು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನಪ್ಪ ಅಂತಂದರೆ ಸೇರಿಸೋದ್ರ ಮುಖಾಂತರ ಇಲ್ಲಿ ಜಾತ್ಯತೀತ ಅಂತಕ್ಕಂಥ ಪದವನ್ನು ಸೇರಿಸ್ತಾರೆ. ಆವಾಗ ಅಂದರೆ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಅಂತಂದು ಈ ಸಂವಿಧಾನದ ಪೀಠಿಕೆಯಲ್ಲಿ ಜಾತ್ಯತೀತ ಪದ ಅಂತಕ್ಕಂಥದ್ದನ್ನು ಏನಪ್ಪ ಅಂತಂದರೆ ಸೇರಿಸೋದ್ರೊಂದಿಗೆ ಬಹಳಷ್ಟು ಸಂವಿಧಾನದಲ್ಲಿ ಬದಲಾವಣೆ ಮತ್ತು ಬಹಳಷ್ಟು ಅಂಶಗಳನ್ನು ಸಂವಿಧಾನದಲ್ಲಿ ಸೇರ್ಪಡಿಸಿದ ಪರಿಣಾಮವಾಗಿ ಈ 42ನೇ ತಿದ್ದುಪಡಿಯನ್ನು ನಾವೇನಂತ ಕರಿತೀವಿ ಅಂತಂದರೆ ಮಿನಿ ಸಂವಿಧಾನ ಅಂತೇಳಿ ಕರಿತೀವಿ ರೀ. ಮಿನಿ ಸಂವಿಧಾನ ಅಂಥೇಳಿ ಕರಿತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮಿನಿ ಸಂವಿಧಾನ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಮುಂದಿನ ಪ್ರಶ್ನೆ ನೋಡಿರಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದು ಕರೆದ ಮೂಲಭೂತ ಹಕ್ಕು ಯಾವುದು ಅಂತ ಕೇಳಿದ್ದಾರೆ. ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ. ಅದಕ್ಕೆ ಸರಿಯಾದ ಉತ್ತರ ಸಂವಿಧಾನದ ಪರಿಹಾರ ಹಕ್ಕು ಅಂಥೇಳಿ ನಾವು ನೋಡ್ತೀವಿ. ಅದು ಮೂಲಭೂತ ಹಕ್ಕುಗಳಲ್ಲಿ ಏನಪ್ಪ ಅಂತಂದ್ರೆ 32ನೇ ವಿಧಿಯನ್ನು ನಾವು ನೋಡ್ತೀವಿ. 32ನೇ ವಿಧಿಯಲ್ಲಿ ಏನಪ್ಪ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಅಂತೇಳಿ ಸಂವಿಧಾನದ ಪರಿಹಾರ ಹಕ್ಕನ್ನು ಕರೆದಿರ್ತಕ್ಕಂಥದ್ದನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಅಂಥೇಳಿ ನಾವು ನೋಡ್ತೀವಿ. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಅಂತೇಳಿ ನೋಡ್ತೀವಿ. 2007ರಿಂದ 2017ರವರೆಗೆ ಸೇವೆ ಸಲ್ಲಿಸಿರ್ತಕ್ಕಂತಹ 7ರಿಂದ 2017ರವರೆಗೆ ಏನಪ್ಪ ಅಂತಂದರೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಮಹಾನ್ ಮಹಿಳೆ ಅಂಥೇಳಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರನ್ನು ಕಾಣ್ತೀವಿ. ಅದಾದ ನಂತರ ಪ್ರಶ್ನೆ ಈ ರೀತಿಯಾಗಿದೆ, ಈ ಹಳೆಯ ನಮ್ಮ SSLC ಏನಪ್ಪ ಅಂತಂದರೆ ಈ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ನಾವು ನೋಡ್ತಿದ್ದೀವಿ ಪಂಚಶೀಲ ತತ್ವಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಹೊಸ ಟೆಕ್ಸ್ಟ್ ಬುಕ್ ಅಥವಾ ಹೊಸ ಸಿಲೆಬಸ್ನಲ್ಲಿ ಇದು ಇರುವುದಿಲ್ಲ, ಅದನ್ನು ತೆಗೆದು ಹಾಕಿರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಯಾರ ಅಂಥೇಳಿ ನಾವು ನೋಡ್ತೀವಿ. ನೋಡ್ರಿ, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದಿರ್ತಕ್ಕಂಥವ್ರು ಯಾರು ಅಂತೇಳಿ ನೋಡಿದಾಗ ಅಂದರೆ ಶಾಂತಿಯುತ ಸಹಬಾಳ್ವೆಯ 5 ತತ್ವಗಳನ್ನು ಈ ಆವಾಗಿನ ನಮ್ಮ ದೇಶದ ಪ್ರಧಾನಿಗಳಾಗಿದ್ದಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರು ಮತ್ತು ಆವಾಗಿನ ಚೀನಾದ ಪ್ರಧಾನಿಯಾಗಿದ್ದಿರ್ತಕ್ಕಂಥ ಚೌ ಎನ್ ಲಾಯ್ ಅಂತೇಳಿ ಇದ್ದಾರೆ ರೀ. ಅವರು ಇಬ್ಬರು ಜನ ಸೇರಿಕೊಂಡು ಅಂದರೆ ನೆಹರು ಅವರು ಮತ್ತು ಚೌ ಎನ್ ಲಾಯ್ ಅವರು ಇರುವ ನಾಯಕರು ಸೇರಿಕೊಂಡು 1954ರಲ್ಲಿ ಈ ಪಂಚಶೀಲ ತತ್ವ
ಗಳಿಗೆ ಸಹಿ ಹಾಕೋದ್ರ ಮುಖಾಂತರ ಭಾಳಷ್ಟು ನೀಟಾಗಿ ಏನಪ್ಪ ಅಂತಂದರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ತಲೆ ಹಾಕದೇ ಇರುವುದು, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಸಂಸ್ಕೃತಿಯನ್ನು ಗೌರವಿಸುವುದು, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಕ್ರೀಡೆಗೆ ಬೆಂಬಲ ನೀಡುವುದು, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಆರ್ಥಿಕತೆಗೆ ಬೆಂಬಲ ನೀಡ್ತಕ್ಕಂಥ ಇಂಥ ಅನೇಕ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಅಂದರೆ 5 ಪ್ರಮುಖ ಅಂಶಗಳನ್ನು ಇಟ್ಟುಕೊಂಡು ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಅವರು ಏನಪ್ಪ ಅಂತಂದರೆ ಈ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದರು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಅಂತಕ್ಕಂಥ ಪುಸ್ತಕವನ್ನು ಬರೆದವರು ಯಾರು? ಹಿಂದಿನ ಹಳೆ ಟೆಕ್ಸ್ಟ್ ಬುಕ್, ಹಳೆ TET ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಕೇಳಿದರು. ಯಾವ ರೀತಿ ಕೇಳಿದರು ಅಂತಂದರೆ ಸ್ವಲ್ಪ ಪ್ರಶ್ನೆಯನ್ನು ಭಿನ್ನತೆಯಿಂದ ಕೇಳಿದರು. ವಿಶೇಷವಾಗಿ ಒಬ್ಬ ವ್ಯಕ್ತಿಯ ಕುರಿತು ಏನಪ್ಪ ಅಂತಂದರೆ ದಕ್ಷಿಣ ಭಾರತ ಕೊಡವರು ಮತ್ತು ಈ ಕೆಳಗಿನ ವ್ಯಕ್ತಿ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದರು. ಇವರು ಈ ವ್ಯಕ್ತಿಯ ಶಿಷ್ಯರಾಗಿದ್ದರು, ಇವರ ಬಳಿ PhD ಮಾಡಿದರು ಅಂತಕ್ಕಂಥ ಅನೇಕ ಅಂಶಗಳನ್ನು ಕೊಟ್ಟ ಈ ಎಲ್ಲ ಅಂಶಗಳು ಯಾವ ವ್ಯಕ್ತಿಗೆ ಸಂಬಂಧಿಸಿದ ಅಂಥೇಳಿ ಪ್ರಶ್ನೆ ಕೇಳಿದರು. ಬಟ್ ಇಲ್ಲಿ ಏನು ಪ್ರಶ್ನೆ ಬದಲಾವಣೆ ಮಾಡಿದ್ದಾರೆ ಅಂತ ಕೇವಲ ಅದರಲ್ಲಿದ್ದಿರ್ತಕ್ಕಂಥ ಒಂದು ಅಂಶವನ್ನು ಮಾತ್ರ ಇಟ್ಟಿದ್ದಾರೆ. ದಕ್ಷಿಣ ಭಾರತ ಕೊಡವರ ಧರ್ಮ ಮತ್ತು ಸಮಾಜ ಅಂತಕ್ಕಂಥ ಪುಸ್ತಕ ಬರೆದವರು ಯಾರ ಅಂತಕ್ಕಂಥದ್ದು ಕೊಟ್ಟು ಆ ವ್ಯಕ್ತಿ ಯಾರ ಅಂತೇಳಿ ಕೇಳಿದರೆ ಅದು ಸರಿಯಾದ ಉತ್ತರ MN ಶ್ರೀನಿವಾಸ ಅಂಥೇಳಿ ನಾವು ನೋಡ್ತೀವಿ, ಸಮಾಜ ಶಾಸ್ತ್ರಜ್ಞರು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಸಮಾಜಶಾಸ್ತ್ರದ ಬೆಳವಣಿಗೆ ಪಿತಾಮಹ ಎಂದು ಕರೆದಿರುವುದು ಅಂಥೇಳಿ, ಸಮಾಜಶಾಸ್ತ್ರದ ಬೆಳವಣಿಗೆ ಪಿತಾಮಹ ಅಂಥೇಳಿ ಏನಪ್ಪ ಅಂತಂದರೆ ಯಾರು ಕರೆದದ ಅಂಥೇಳಿ ನಾನು ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಎಮಿಲಿ ಡರ್ಕಿಮ್ ಅನ್ನೋದು ಸರಿಯಾದ ಉತ್ತರ ಅಂಥೇಳಿ. ನಿಮಗೆ ಆಗಸ್ಟ್ ಕಾಮ್ಟೆ ಅನ್ನೋದು ಗೊತ್ತು, ಸಮಾಜಶಾಸ್ತ್ರದ ಪಿತಾಮಹ ಅಂಥೇಳಿ ನಾವು ನೋಡ್ತೀವಿ. ಹೀಗಾಗಿ ಎಮಿಲಿ ಡರ್ಕಿಮ್ ಸರಿಯಾದ ಉತ್ತರ ಅಂತೇಳಿ. ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ ಎಂಬ ಪದದ ಅರ್ಥ ಅಂಥೇಳಿ ಕೇಳಿದ. ಲ್ಯಾಟಿನ್ ಭಾಷೆಯಲ್ಲಿ ಫ್ಯಾಮುಲಸ್ ಎಂದರೇನು ಅಂಥೇಳಿ ನಾವು ನೋಡಿದಾಗ ಅದು ಆಳು ಅನ್ನೋದನ್ನು ನಾವು ನೋಡ್ತೀವಿ, ಅಥವಾ ಗುಲಾಮ ಅಂಥೇಳಿನೂ ಕೆಲವೊಂದು ಕಡೆ ಪದಗಳನ್ನು ಬಳಕೆ ಮಾಡ್ತಾರೆ. ಮುಂದಿನ ಪ್ರಶ್ನೆ. ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನ ವಿಧಿ. ಅನೇಕ ಬಾರಿ ಪದೇ ಬರ್ತಕ್ಕಂಥ ಪ್ರಶ್ನೆ ಯಾವುದಾದ್ರಿದ್ರೆ ಅದು ಇದೆ ಅಂಥೇಳಿ ನಾವು ನೋಡ್ತೀವಿ. ಈ ಹಿಂದಿನ ಅನೇಕ ಪ್ರಶ್ನೆಗಳಲ್ಲಿ ರಿಪೀಟ್ ಆಗಿದ್ದಿರ್ತಕ್ಕಂಥ ಮತ್ತೆ ರಿಪೀಟ್ ಆಗಿರೋದನ್ನು ನಾವು ನೋಡ್ತೀವಿ. ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯ ಆಚರಣೆ ಏನಪ್ಪ ಅಂತ ನಿಷೇಧ ಅನ್ನೋದನ್ನು ತಿಳಿಸ್ತದೆ. ಮುಂದಿನ ಪ್ರಶ್ನೆ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಇದು ಕೂಡ ಈ ಹಿಂದಿನ ಹಳೆಯ TET ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ. ಮತ್ತು ಏನಪ್ಪ ಅಂತಂದರೆ ಈಗ ರಿಪೀಟ್ ಆಗಿರೋದನ್ನು ನಾವು ನೋಡ್ತೀವಿ. ಪ್ರಶ್ನೆಯ ವಿನ್ಯಾಸ ಮಾತ್ರ ಬದಲಾಗಿದ್ದು ಪ್ರಶ್ನೆಯ ಅಂಶ ಮತ್ತು ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರ ಸೇಮ್ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸರಿಯಾದ ಉತ್ತರ ಮೇಧಾ ಪಾಟ್ಕರ್ ಅಂತೇಳಿ. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ಈ ಹಿಂದಿನ ಹಳೆಯ ವಿಡಿಯೋಗಳಲ್ಲಿ ಭಾಳಷ್ಟು ವ್ಯವಸ್ಥಿತವಾಗಿ ಏನಪ್ಪ ಅಂತಂದರೆ ವಿಶ್ಲೇಷಣೆ ಮಾಡಿರೋದನ್ನು ನಾವು ನೋಡ್ತೀವಿ. ಸಾಧ್ಯವಿದ್ದರೆ ಇಷ್ಟವಿದ್ದರೆ ದಯವಿಟ್ಟು ವೀಕ್ಷಕರು ಹಿಂದಿನ ಹಳೆಯ ವಿಡಿಯೋಗಳನ್ನು ನೀವು ನೋಡ್ಬೋದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜನ್ನು ಮಾಡುವ ಜವಾಬ್ದಾರಿ ಹೊಂದಿರತಕ್ಕಂಥ ಸಂಸ್ಥೆ. ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜನ್ನು ಮಾಡುವ ಜವಾಬ್ದಾರಿ ಹೊಂದಿರುವ ಸಂಸ್ಥೆ ಅಂತ ಯಾವುದು ಅಂತ ಕೇಳಿದ್ದಾರೆ. ಭಾಳಷ್ಟು ಸಿಂಪಲ್ ಆಗಿದ್ದಿರತಕ್ಕಂಥ ಪ್ರಶ್ನೆ ಏನಂತಂದರೆ ನಮ್ಮ ದೇಶದ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತಕ್ಕಂಥದ್ದು ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಯಾವುದು ಅಂತೇಳಿ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ ಅಂತೇಳಿ ನಾವು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿರಿ. 2011ರ ಜನಗಣತಿಯ ಪ್ರಕಾರ ಭಾರತ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟ್ರಿಗೆ 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಪ್ರತಿ ಚದರ ಕಿಲೋಮೀಟ್ರಿಗೆ ಎಷ್ಟಿದೆ ಅಂಥೇಳಿ ಕೇಳಿದಾನೆ. ಅದು ಸರಿಯಾದ ಉತ್ತರ ಪ್ರತಿ ಚದರ ಕಿಲೋಮೀಟ್ರಿಗೆ 2011ರ ಜನಗಣತಿಯ ಪ್ರಕಾರ 382 ಜನರು ಇರುವುದನ್ನು ನಾವು ನೋಡ್ತೀವಿ. ಇನ್ನು ಭಾರತದ ನೈಜ ಅಭಿವೃದ್ಧಿ ಅಂದರೆ ಗ್ರಾಮಗಳ ಅಭಿವೃದ್ಧಿ ಅಂತೇಳಿ ಹಿಂದಿನ ಬಹುಶಃ 2-3 ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಮರಳಿ ಏನಪ್ಪ ಅಂತಂದರೆ ರಿಪೀಟ್ ಆಗಿರೋದನ್ನು ನಾವು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ. ಇದು ಕೂಡ ಹಿಂದಿನ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಬೇಕಾದರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆ ಅಂತ ತೆಗೆದು ನೋಡಿರಿ. 1935ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು ಅಂಥೇಳಿ ನಾವು ನೋಡ್ತೀವಿ. ಆದರೆ ಹಿಂದೆ ಏನು ಕೇಳಿದಾನೆ ಅಂತಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆದ ಬದಲಾಗಿ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಏನು ಕೇಳಿದಾರೆ ಅಂತಂದರೆ ಅದು ರಾಷ್ಟ್ರೀಕರಣಗೊಂಡಿರ್ತಕ್ಕಂಥದ್ದು ಯಾವಾಗ ಅಂಥೇಳಿ ಕೇಳಿದಾನೆ. ಆದರೆ ಒಟ್ಟಾರೆಯಾಗಿ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಪ್ರಶ್ನೆ ಏನಪ್ಪ ಅಂತ ರಿಪೀಟ್ ಆಗಿರೋದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ. ವಿಶ್ವ ಗ್ರಾಹಕರ ದಿನಾಚರಣೆ ಪ್ರತಿ ವರ್ಷ ಯಾವ ದಿನವೊಂದು ಆಚರಿಸಲಾಗ್ತದೆ ಅಂಥೇಳಿ ಪ್ರಶ್ನೆ ಕೇಳಿದಾನೆ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಮಾರ್ಚ್ 15ನೇ ತಾರೀಕನ್ನು ನಾವು ನೋಡ್ತೀವಿ. ನೀವು SSLC ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ನೀವು ಕಾಣ್ಬೋದು. ಇನ್ನು ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂಥೇಳಿ ಪ್ರಸಿದ್ಧಿಯಾಗಿದ್ದಿರ್ತಕ್ಕಂಥ ವ್ಯಕ್ತಿ ಯಾರ ಅಂಥೇಳಿ ಕೇಳಿದಾರ.
ಅಂದರೆ ಬಿಳಿ ಕ್ರಾಂತಿ ಪಿತಾಮಹ ಅಂಥೇಳಿ ಯಾರನ್ನು ಕರೀತಾರೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ವರ್ಗೀಸ್ ಕುರಿಯನ್ ಅನ್ನೋದು ಸರಿಯಾದ ಉತ್ತರ ಅಂಥೇಳಿ. ಮುಂದಿನ ಪ್ರಶ್ನೆ ನೋಡ್ರಿ, ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ, ಎಷ್ಟು ಸುಲಭವಾಗಿದ್ದಂಥ ಪ್ರಶ್ನೆ ಏನು ನೋಡ್ರಿ, ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ನಿರ್ಧರಿಸುವುದು ಅಂದರೆ ಮೊದಲೇ ನಿರ್ಧರಿಸುವುದು. ಈಗ ಒಂದು ವರ್ಷ ಆದ ನಂತರದಲ್ಲಿ ನಾವು ಮಾಡಬೇಕಾಗಿದ್ದ ಕಾರ್ಯವನ್ನು ಇವತ್ತಿಗೆ ಆ ಭವಿಷ್ಯದ ಕಾರ್ಯಗಳನ್ನು ಏನಪ್ಪ ಅಂತಂದರೆ ನಾವೇನು ಪ್ಲ್ಯಾನ್ ಹಾಕಿ ನಿರ್ಧರಿಸ್ತೀವಲ್ಲ ಅದು ಯಾವುದಕ್ಕೆ ಸಂಬಂಧಪಟ್ಟದ ಅಂತೇಳಿ ಕೇಳಿದಾನ ಅದು ನಾವು ಯೋಜನೆ ಅಂಥೇಳಿ ಕರಿತೀವಿ. ಅದನ್ನು ಏನಂತ ಕರಿತೀವಿ ರೀ, ಯೋಜನೆ, ಪ್ಲ್ಯಾನಿಂಗ್ ಅಂತೇಳಿ ಕರಿತೀವಿ. ಮುಂದೆ ಮಾಡುವ ಕಾರ್ಯಗಳನ್ನು ಇವತ್ತೇ ಏನಪ್ಪ ಅಂತಂದರೆ ಅಂದಾಜು ಮಾಡ್ತಕ್ಕಂಥದ್ದನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಿದ್ಧಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಯೋಜನೆ ಅಂಥೇಳಿ ಕರಿತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿರಿ. ಪ್ರಶ್ನೆ, ಪುನರ್ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ ಅಂಥೇಳಿ ನೋಡ್ತಾರೆ. ಬಹುಶಃ ಎಷ್ಟೋ ಜನ ಗುರುತಿರ್ಬೋದು ಪುನರ್ರಫ್ತು ಅಂತಕ್ಕಂಥದ್ದು. ಅಂದರೆ ಆ ರಾಷ್ಟ್ರ ಏನಪ್ಪ ಅಂತಂದ್ರೆ, ಈಗ ಉದಾಹರಣೆಗೆ ಸಿಂಗಾಪುರ್ ಸರಿಯಾದ ಉತ್ತರ. ಪುನರ್ರಫ್ತು ವ್ಯಾಪಾರಕ್ಕೆ ಹೇಗೆ ಉತ್ತಮ ಉದಾಹರಣೆ ಆಗಿದೆ ಅಂತಂದರೆ, ಸಿಂಗಾಪುರ್ ಅಂತಕ್ಕಂಥ ರಾಷ್ಟ್ರ ಒಂದು ದ್ವೀಪ ರಾಷ್ಟ್ರ. ತನ್ನ ರಾಷ್ಟ್ರಕ್ಕೆ ಬೇರೆ ಬೇರೆ ರಾಷ್ಟ್ರಗಳಿಂದ ಏನಪ್ಪ ಅಂತಂದರೆ ವಸ್ತುಗಳನ್ನ ಆಮದು ಮಾಡಿಕೊಂಡು ಆ ವಸ್ತುಗಳನ್ನು ತನ್ನ ದೇಶದಲ್ಲಿ ಸಂಸ್ಕರಿಸಿ ಅಂದರೆ ಎಲ್ಲ ಶುಚಿತ್ವಗೊಳಿಸಿ ಅದನ್ನೇ ಮತ್ತೆ ಏನಪ್ಪ ಅಂತಂದರೆ ಪ್ಯಾಕಿಂಗ್ ಮಾಡಿ ಅನ್ಯ ರಾಷ್ಟ್ರಗಳಿಗೆ ಏನಪ್ಪ ಅಂತಂದ್ರೆ ಅವುಗಳನ್ನು ರಫ್ತು ಮಾಡ್ತದೆ. ಅಂದರೆ ತನ್ನ ದೇಶದಲ್ಲಿ ಅವುಗಳನ್ನು ಬೆಳೆಯದೆ ಅಥವಾ ತನ್ನ ದೇಶದಲ್ಲಿ ಯಾವುದೇ ವಸ್ತುವನ್ನು ಉತ್ಪಾದನೆ ಮಾಡದೆ ಬೇರೆ ದೇಶದಿಂದ ಆಮದು ಮಾಡಿಕೊಂಡು ನಂತರ ತನ್ನ ದೇಶದಲ್ಲಿ ಅವುಗಳನ್ನು ಸಂಸ್ಕರಿಸಿ ಅಂದರೆ ಉತ್ತಮಗೊಳಿಸಿ ಅನಂತರ ಅನ್ಯ ರಾಷ್ಟ್ರಗಳಿಗೆ ರಫ್ತು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ ರೀ, ಅದನ್ನು ಪುನರ್ರಫ್ತು ಅಂಥೇಳಿ ನಾವು ಕರಿತೀವಿ. ಪುನರ್ರಫ್ತು ಅಂಥೇಳಿ ಇದನ್ನು ಕರಿತೀವಿ. ಈ ಪುನರ್ರಫ್ತುಗೆ ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತಂದರೆ ಸಿಂಗಾಪುರ್ ಅಂಥೇಳಿ ನಾವು ನೋಡ್ತೀವಿ. ಜಗತ್ತಿನ ಶ್ರೀಮಂತ ರಾಷ್ಟ್ರಗಳಲ್ಲಿ ಸಿಂಗಾಪುರನು ಕೂಡ ಒಂದನ್ನು ಅಥವಾ ಅತ್ಯಂತ ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥ ರಾಷ್ಟ್ರಗಳಲ್ಲಿ ಅದು ಒಂದು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ರೀ ನೋಡ್ರಿ, ಆಫ್ರಿಕಾ ಮತ್ತು ಯುರೋಪ್ಗಳನ್ನು ಪ್ರತ್ಯೇಕಿಸುವ ಜಲಸಂಧಿ ಎಂದರೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಜಿಬ್ರಾಲ್ಟರ್ ಜಲಸಂಧಿ ಅಂತೇಳಿ ನೋಡ್ತೀವಿ. ಜಿಬ್ರಾಲ್ಟರ್ ಜಲಸಂಧಿ ಅಂತೇಳಿ ಅಂದರೆ ಇದು ಹೇಗೆ ಅಂತಂದರೆ, ಈಗ ನೋಡ್ರಿ ಈ ಕಡೆಯಿಂದ ಪ್ರಮುಖವಾಗಿ ಅಟ್ಲಾಂಟಿಕ್ ಮಹಾಸಾಗರ ಅಂಥೇಳಿ ನಾವು ನೋಡ್ರಿ ನಿಮಿಷ ನೋಡ್ರಿ, ಈ ಕಡೆಲ್ಲ ಅಟ್ಲಾಂಟಿಕ್ ಮಹಾಸಾಗರ ಇದ್ದಿರ್ತಕ್ಕಂಥದ್ದು. ಈ ಕಡೆ ಆಫ್ರಿಕಾದ ಖಂಡವನ್ನು ನಾವು ನೋಡ್ತೀವಿ, ಈ ಕಡೆ ಯುರೋಪ್ನ ಭಾಗವನ್ನು ನಾವು ನೋಡ್ತೀವಿ. ಈ ಭಾಗದಲ್ಲಿ ಏನಪ್ಪ ಅಂತಂದರೆ ಪ್ರಮುಖವಾಗಿ ಮೆಡಿಟೇರಿಯನ್ ಸಮುದ್ರ ಇಲ್ಲಿದ್ದಿರ್ತಕ್ಕಂಥದ್ದು. ಅನಂತರ ಈ ಏನಾಗ್ತಂದ್ರೆ ಈ ಆಫ್ರಿಕಾ ಖಂಡದ ಮೊರಾಕೋ ಏನೇ ಬರ್ತದಲ್ಲ, ಸ್ಪೇನ, ಇವೆಲ್ಲವುಗಳನ್ನು ಏನಪ್ಪ ಅಂತಂದರೆ ನಾವು ನೋಡ್ತೀವಿ. ಹೀಗಾಗಿ ಇವುಗಳನ್ನು ಏನು ಪ್ರತ್ಯೇಕಿಸ್ತಕ್ಕಂತಹ ಭೂಭಾಗ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ಅದು ಯಾವುದು ಅಂತಂದರೆ ಅದು ಸರಿಯಾದ ಉತ್ತರ ಏನಾಗ್ತದೆ ಜಿಬ್ರಾಲ್ಟರ್ ಜಲಸಂಧಿ ಅಂಥೇಳಿ ನಾವು ನೋಡ್ತೀವಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಉಷ್ಣ ಮತ್ತು ಶುಷ್ಕ ಬೇಸಿಗೆ ಮತ್ತು ತೇವಯುತ ಚಳಿಗಾಲಗಳು ಈ ವಾಯುಗುಣದ ಲಕ್ಷಣಗಳು ಅಂತ ನೋಡ್ತೀವಿ. ಉಷ್ಣ ಮತ್ತು ಶುಷ್ಕ ಬೇಸಿಗೆ ಮತ್ತು ತೇವಯುತ ಚಳಿಗಾಲವು ಅಂದರೆ ಒಂದು ಪ್ರದೇಶದ ಲಕ್ಷಣಗಳು ಕೊಟ್ಟಿದ್ದಾನೆ. ಏನಾಗ್ತದ್ರೆ ಒಂದು ಉಷ್ಣ ಅಂದರೆ ಶೆಕೆಭರಿತವಾಗಿದ್ದಿರ್ತಕ್ಕಂಥದ್ದು ಅಂಥೇಳಿ ನಾವು ನೋಡ್ತೀವಿ. ಇನ್ನೊಂದು ಶುಷ್ಕ ಬೇಸಾಯ ಅಂತೇಳಿ ಒಣ ಬೇಸಿಗೆ ಅಂತೇಳಿ ನಾವು ನೋಡ್ತೀವಿ, ಅಂದರೆ ತೇವರಹಿತವಾಗಿದ್ದಿರ್ತಕ್ಕಂಥದ್ದು. ಇನ್ನು ತೇವಯುತ ಚಳಿಗಾಲ ಅಂಥೇಳಿ ನಾವು ನೋಡ್ತೀವಿ. ಈ ವಾಯುಗುಣದ ಲಕ್ಷಣ ಎಲ್ಲಿ ಕಂಡು ಬರ್ತದೆ ಅಂತಂದರೆ ಅಥವಾ ಯಾವ ವಾಯುಗುಣದ ಲಕ್ಷಣ ಅಂಥೇಳಿ ನೋಡೋದಾದ್ರೆ ಅದು ಮೆಡಿಟೇರಿಯನ್ ವಾಯುಗುಣ ಅಂಥೇಳಿ ನಾವು ನೋಡ್ತೀವಿ. ಮೆಡಿಟೇರಿಯನ್ ವಾಯುಗುಣ ಅಂಥೇಳಿ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಬಿಸಿ ಶುಷ್ಕ ಬೇಸಿಗೆ ಅಥವಾ ಸೌಮ್ಯ ಅಂತೇಳಿ ನೋಡೋದು ತೇವಯುತ ಚಳಿಗಾಲದಿಂದ ಕೂಡಿರ್ತಕ್ಕಂತಹ ಇದು ಮೆಡಿಟೇರಿಯನ್ ಸಮುದ್ರ ಮೆಡಿಟೇರಿಯನ್ ಸಮುದ್ರ ಇತ್ತಲ್ಲ, ಮೆಡಿಟೇರಿಯನ್ ಸಮುದ್ರದ ಸುತ್ತಲೂ ಏನಪ್ಪ ಅಂತಂದ್ರೆ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದ್ರ ಜೊತೆಗೆ ಈ ಕ್ಯಾಲಿಫೋರ್ನಿಯಾ ಮತ್ತು ಈ ಕೇಪ್ ಟೌನ್ ಅಂತೇಳ್ರಿ ಆಫ್ರಿಕಾ ಖಂಡದ ಇದಕ್ಕೆ ಏನೇನಿದು ಇದು ನಾವು ಏನು ಕೇಪ್ ಟೌನ ಅಂಥೇಳಿ ಕರಿತೀವಲ್ಲ, ಒಂದು ನಿಮಿಷ ಇದೇನು ಕೇಪ್ ಟೌನ್ ಅಂತಲ್ರಿ ಅಂದರೆ ಆಫ್ರಿಕಾ ಖಂಡದ ದಕ್ಷಿಣ ತುದಿ ಕೇಪ್ ಟೌನ್ ಆಗಿರ್ಬೋದು. ಅನಂತರ ಆಸ್ಟ್ರೇಲಿಯಾದಂಥ ಇತರೆ ಪ್ರದೇಶಗಳಲ್ಲಿ ಈ ಏನು ಮೆಡಿಟೇರಿಯನ್ ವಾಯುಗುಣ ಕಂಡುಬರೋದನ್ನು ನಾವು ನೋಡ್ತೀವಿ. ಮುಂದುವರೆದಂತೆ ವಿಶ್ವದ ನೈಸರ್ಗಿಕ ಅದ್ಭುತವಾದ ಗ್ರ್ಯಾಂಡ್ ಮಹಾಕಂದರವನ್ನು ನಿರ್ಮಿಸಿದ ನದಿ ಅಂತೇಳಿ ನಾವು ನೋಡೋದಾದರೆ ಸರಿಯಾದ ಉತ್ತರ ಕೊಲರಾಡೋ ನದಿ ಅನ್ನೋದು ನಾವು ನೋಡ್ತೀವಿ. ಅಂದರೆ ಅಮೇರಿಕ ಸಂಯುಕ್ತ ಸಂಸ್ಥಾನದ ಗ್ರ್ಯಾಂಡ್ ಕ್ಯಾನನ್ ಅಂತೇಳಿ ಕರೀತಾರೆ, ಜೊತೆಗೆ ಗ್ರ್ಯಾಂಡ್ ಮಹಾಕಂದರನು ಅಂಥೇಳಿ ಕರಿತೀವಿ. ಇದನ್ನು ಗ್ರ್ಯಾಂಡ್ ಮಹಾಕಂದರನು ಅಂದ್ರೆ ಅದೇ, ಇದಕ್ಕೆ ಕ್ಯಾನಿಯನ್ ಅಂಥೇಳಿ ಕರೀತಾರೆ.
ಕ್ಯಾನಿಯನ್ ಅಂಥೇಳಿ ಕರಿತಕ್ಕಂಥದ್ದು ನಾವು ನೋಡ್ತೀವಿ. ಕ್ಯಾನಿಯನ್ ಅಂಥೇಳಿ ನಾವು ನೋಡ್ತೀವಿ. ಎಲ್ಲಿ ಬರ್ತದೆ ಅಂತಂದ್ರೆ ಅಮೇರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಏನಪ್ಪ ಅಂತಂದರೆ ಕೊಲ್ರಾಡೋ ನದಿಯ ಸವೆತದಿಂದ ಅನೇಕ ಅಂದರೆ ಲಕ್ಷಾಂತರ ವರ್ಷಗಳಿಂದ ರೂಪುಗೊಂಡಿರತಕ್ಕಂಥ ಒಂದು ನೈಸರ್ಗಿಕ ಅದ್ಭುತವನ್ನು ನಾವೇನಪ್ಪ ಅಂತಂದರೆ ಗ್ರ್ಯಾಂಡ್ ಮಹಾಕಂದರ ಅಥವಾ ಗ್ರ್ಯಾಂಡ್ ಕ್ಯಾನಿಯನ್ ಅಂಥೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ದಕ್ಷಿಣ ಅಮೇರಿಕಾದ ಪಶ್ಚಿಮ ಅಂಚಿನದುದ್ದಕ್ಕೂ ದಕ್ಷಿಣ ಅಮೇರಿಕಾದ ಪಶ್ಚಿಮ ಅಂಚಿನ ಉದ್ದಕ್ಕೂ ಅಂತೇಳಿ ನಾವು ನೋಡ್ತೀವಿ. ಈಗ ನಾವು ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಅಂಥೇಳಿ ಹಿಂಗೆ ನೋಡ್ತೀವಿ ರೀ. ಹೌದಾ? ಇದು ಸ್ವಲ್ಪ ಚಿಕ್ಕದು ಮಾಡೋಣ ನೋಡಿರಿ. ಇದು ದಕ್ಷಿಣ ಅಮೇರಿಕಾ. ಈ ರೀತಿಯಾಗಿ ಏನಪ್ಪ ಅಂತಂದರೆ ಹೀಗೆ ಉತ್ತರ ಅಮೇರಿಕಾ ನೋಡ್ತೀವಿ. ಹೌದಲ್ರಿ? ಇದು ನಾರ್ತ್ ಅಮೇರಿಕಾ, ಇದು ಸೌತ್ ಅಮೇರಿಕಾ. ಏನು ಕೇಳಿದಾನ್ರಿ ಪ್ರಶ್ನೆ? ದಕ್ಷಿಣ ಅಮೇರಿಕಾದ ಪಶ್ಚಿಮ ಅಂಚಿನುದ್ದಕ್ಕೂ ಅಂದರೆ ಈ ಭಾಗ ಏನೈತಿಲ್ರಿ, ಈ ಅಂಚಿನದುದ್ದಕ್ಕೂ ಹಬ್ಬಿರ್ತಕ್ಕಂತಹ ಪರ್ವತ ಶ್ರೇಣಿ ಯಾವುದು ಅಂತೇಳಿ ಕೇಳಿದಾನ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ನೋಡ್ರಿ, ಆ್ಯಂಡೀಸ್ ಪರ್ವತ ಅಂತೇಳಿ ನಾವು ಕರಿತೀವಿ. ಆ್ಯಂಡೀಸ್ ಪರ್ವತ ಅಂಥೇಳಿ ನಾವು ಕರಿತೀವಿ. ನಮ್ಮ ಭಾರತಕ್ಕೆ ಈ ತಂಬಾಕು ಈ ಭಾಗದಿಂದಲೇ ಬಂದಿರತಕ್ಕಂಥದ್ದು. ಫ್ರಾನ್ಸಿಂದ ಏನಪ್ಪ ಅಂತಂದರೆ ಅದು ಪೋರ್ಚುಗಲ್ಗೆ ಬಂತು, ಪೋರ್ಚುಗಲಿಂದ ನಮ್ಮ ಭಾರತಕ್ಕೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಯಾವುದು ಅಂತಂದರೆ ಆ್ಯಂಡೀಸ್ ಪರ್ವತಕ್ಕೆ ಸಂಬಂಧಪಟ್ಟ ಹಾಗೆ. ಇದರೊಂದು ವಿಶೇಷತೆ ಏನಾಯ್ತಂದರೆ ಪ್ರಪಂಚದ ಅತಿ ಉದ್ದದ ಪರ್ವತ ಶ್ರೇಣಿ ಅಂಥೇಳಿ ಇದು ಹೆಸರುವಾಸಿಯಾಗಿದೆ. ಪ್ರಪಂಚದ ಅತಿ ಉದ್ದದ ಪರ್ವತ ಶ್ರೇಣಿ ಅಂಥೇಳಿ ಆ್ಯಂಡೀಸ್ ಪರ್ವತ ಶ್ರೇಣಿಯನ್ನು ಪ್ರಪಂಚದ ಅತಿ ಉದ್ದದ ಪರ್ವತ ಶ್ರೇಣಿ ಅಂಥೇಳಿ ನಾವು ನೋಡ್ತೀವಿ. ಇವು ಓದಿರ್ತಕ್ಕಂಥ ಭಾಳಷ್ಟು ಎಲ್ಲವೂ ಏನಪ್ಪ ಅಂತಂದರೆ ಇಂಟ್ರೆಸ್ಟಿಂಗ್ ಆಗಿರುವಂಥಕ್ಕಂಥದ್ದು. ಅಪ್ಲೇಶಿಯನ್ ಪರ್ವತ ಆಗಿರ್ಬೋದು, ಆಲ್ಪ್ಸ್ ಪರ್ವತ ಆಗಿರ್ಬೋದು, ಯುರಾಲ್ಸ್ ಪರ್ವತ ಆಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ. ಭೂಮಿಯ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಭೂಭಾಗವು ಆವರಿಸಿರುವುದು ಅಂತೇಳಿ ಇಲ್ಲಿ ಏನಾಗಿದೆ ಅಂತಂದರೆ ಭೂಭಾಗದ ಮಾತ್ರ ಕೇಳಿರ್ತಕ್ಕಂಥದ್ದು. ಅವನು ಭೂಭಾಗದ ಮಾತ್ರ ಕೇಳಿದಾಗ ಒಟ್ಟು ಭೌಗೋಳಿಕ ಪ್ರದೇಶ ನೋಡಿದಾಗ ನೆಲ ಮತ್ತು ಜಲವನ್ನು ಎರಡೂ ಸೇರಿಸಿ ನೋಡಬೇಕಾಗ್ತದೆ. ಈಗೇನು ಕೇಳಿದ್ದಾರೆ ಅವರು? ಕೇವಲ ಈ ಭೂಮಿಯ ಒಟ್ಟು ಭೌಗೋಳಿಕ ಪ್ರದೇಶವನ್ನು ಮಾತ್ರ ಕೇಳಿದ್ದಾರೆ. ಭೌಗೋಳಿಕ ಪ್ರದೇಶ ಅಂತ ಕೇಳಿದಾಗ 149 ದಶಲಕ್ಷ ಚದರ ಕಿಲೋಮೀಟರ್ ಅಂತಕ್ಕಂಥದ್ದು ಸರಿಯಾದದ್ದು. ಹಾಗಾದರೆ ಭೂಗೋಳ ಮತ್ತು ಜಲಗೋಳವನ್ನು ಸೇರಿಸಿದಾಗ ನಾವು ನೋಡಿದ್ದೀವಿ ಅಂತಂದರೆ 510 ಏನಪ್ಪ ನೋಡ್ರಿ, 510 ಮಿಲಿಯನ್ ಏನಪ್ಪ ಅಂತಂದರೆ ಚದರ ಕಿಲೋಮೀಟ್ರ್ ನಾವು ಕಾಣ್ತೀವಿ. ಚದರ ಕಿಲೋಮೀಟ್ರನ್ನು ಕಾಣ್ತೀವಿ. ಇದರಲ್ಲಿ ಏನಪ್ಪ ಅಂತಂದರೆ 149 ದಶಲಕ್ಷ ಏನಪ್ಪ ಅಂತಂದರೆ ಭೌಗೋಳಿಕ ಪ್ರದೇಶವನ್ನು ನಾವು ನೋಡ್ತೀವಿ. ಜೊತೆಗೆ ಒಟ್ಟು ಪ್ರತಿಶತವಾಗಿ ಏನಾದರೂ ಕೇಳಿದರೆ ಮುಂದಿನ ಪರೀಕ್ಷೆಯಲ್ಲಿ ಒಟ್ಟು 100ರಲ್ಲಿ ಭೂಮಿಯ ಭೌಗೋಳಿಕ ಪ್ರತಿಶತ ಕೇಳಿದಾಗ ಅದು 29 ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡಿರಿ. ಹಿಮನದಿಯ ಸಂಚಲನದ ಕಾರ್ಯದಿಂದ ನಿರ್ಮಾಣಗೊಳ್ಳುವ ಭೂ ಸ್ವರೂಪವೆಂದರೆ ನಾವು ಭಾಳಷ್ಟು ನೋಡಿದ್ದೀನಿ ರೀ. ಈ 8th ಟೆಕ್ಸ್ಟ್ ಬುಕ್ನಲ್ಲಿದ್ದಿರ್ತಕ್ಕಂತಹ ಜಿಯೋಗ್ರಫಿಗೆ ಅದು ಕೇವಲ TET ಅಂತಲ್ಲ ಅಥವಾ GPSTR ಅಂತಲ್ಲ, ಅನೇಕ ಎಲ್ಲ ಪ್ರಶ್ನೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ನಾವು ಆ ಭಾಗದಲ್ಲಿ ಕಾಣ್ತೀವಿ. ನಾವು ಈಗೇನು ನಾವು ಚರ್ಚೆ ಮಾಡ್ತಾ ಇದ್ದಲ್ಲ, ಹಿಮನದಿಯ ಸಂಚಲನ ಕಾರ್ಯದಿಂದ ನಿರ್ಮಾಣಗೊಳ್ತಕ್ಕಂಥ ಭೂಸ್ವರೂಪ, ಇದನ್ನು ನೀವು 8th ಏನಪ್ಪ ಅಂತಂದ್ರೆ ಜಿಯೋಗ್ರಫಿಯಲ್ಲಿ ನೀವು ನೋಡ್ಬೋದು. ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೋಡಿರಿ ಏನು ಕೊಟ್ಟ ನಾವು ಹಿಮನದಿಯ ಸಂಚಲನ ಕಾರ್ಯ ನಿರ್ಮಾಣಗೊಳ್ಳುವ ಭೂಸ್ವರೂಪ ಅಂತಂದರೆ ಅದಕ್ಕೆ ಸರಿಯಾದ ರೇವೆ ಮೈದಾನ ಅಂಥೇಳಿ ನಾವು ನೋಡ್ತೀವಿ ರೀ. ಈ ಲೋಯಿಸ್ ಮೈದಾನ ಅಂತ ಐತಿ ಏನಲ್ಲ, ಈ ಲೋಯಿಸ್ ಮೈದಾನ ರೀ, ಈ ಲೋಯಿಸ್ ಮೈದಾನ ಹೇಗೆ ನಿರ್ಮಾಣ ಆಗ್ತದಂದ್ರೆ ಗಾಳಿಯ ಕಾರ್ಯದಿಂದ ನಿರ್ಮಾಣ ಆಗ್ತಕ್ಕಂಥದ್ದನ್ನು ಲೋಯಿಸ್ ಮೈದಾನ ಅಂತ ಕರಿತೀವಿ. ಇನ್ನು ಅವರು ಈ ಶಂಕು ಐತಿಲ್ಲ, ಇದು ನದಿಗಳ ಕಾರ್ಯದಿಂದ ನಿರ್ಮಾಣ ಆಗ್ತದೆ. ನದಿಗಳ ಕಾರ್ಯದಿಂದ ನಿರ್ಮಾಣ ಆಗ್ತಕ್ಕಂಥದ್ದು ಇದು ಪ್ರವಾಹ ಮೈದಾನ ಐತಲ್ಲ, ಅದರ ಹೆಸರು ಸೂಚಿಸುವಾಗಿ ಏನಪ್ಪ ಅಂತ ನದಿಗಳು ಪ್ರವಾಹ ಉಂಟಾದಾಗ ನಿರ್ಮಾಣ ಆಗ್ತಕ್ಕಂಥ ಮೈದಾನ ಅಂಥೇಳಿ ನಾವು ನೋಡ್ತೀವಿ. ಇಷ್ಟು ಪ್ರಮುಖವಾಗಿದ್ದರೆ ಮುಂದಿನ ಆಗುಂಬೆ ಘಟ್ಟಗಳು ಇವೆರಡನ್ನು ಸಂಪರ್ಕಿಸ್ತವೆ. ಈ ಹಿಂದಿನ ಹಳೆಯ ಪ್ರಶ್ನೆಗಳಲ್ಲಿಯೂ ಏನಪ್ಪ ಅಂತಂದರೆ ಕೇಳಿದ್ದ ಹಿಂದಿನ ಹಳೆಯ ಪ್ರಶ್ನೆಗಳನ್ನು ನೀವೇನಾದರೂ ಗಮನಿಸಿದ್ರಿ ಅಂತಂದರೆ ಅಷ್ಟು ಏನಪ್ಪ ಅಂತಂದರೆ ಘಟ್ಟಗಳನ್ನು ಕೊಟ್ಟು ಒಂದು ಭಾಗದಲ್ಲಿ ಏನಪ್ಪ ಅಂತಂದರೆ ಅವು ಸಂಪರ್ಕಿಸ್ತಕ್ಕಂತಹ ಭೂಪ್ರದೇಶವನ್ನು ನಾವು ನೋಡ್ತೀವಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಶಿವಮೊಗ್ಗ ಮತ್ತು ಉಡುಪಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಹೋಗೋಣ. ಕೃಷ್ಣಾ ನದಿಯ ಉಪನದಿಗಳ ಸರಿಯಾದ ಏನಪ್ಪ ಅಂತಂದರೆ ಸರಿಯಾದ ಉಪನದಿಗಳ ಸರಿಯಾದ ಕ್ರಮಾಣಿಕೆ ಅಂಥೇಳಿ ಕೊಟ್ಟಿದ್ದಾನೆ.
ಅದಕ್ಕೆ ಸರಿಯಾದ ಕ್ರಮಾಣಿಕೆ ಅಂಥೇಳಿ ನಾವು ನೋಡೋದಾದರೆ ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥ ಭೀಮಾ, ತುಂಗಭದ್ರಾ, ಕೊಯ್ನಾ ಮತ್ತು ಘಟಪ್ರಭಾ ಅನ್ನೋದು ಸರಿಯಾದದ್ದು ಅಂಥೇಳಿ ನಾವು ನೋಡ್ತೀವಿ. ಯಾಕಂದರೆ ಇಲ್ಲಿ ನೋಡಿರಿ ಗಂಗಾವಳಿ ಬರೋಂಗಿಲ್ಲ, ಭಗವತಿ ಬರೋಂಗಿಲ್ಲ, ಭೀಮಾ, ಕೊಯ್ನಾ, ಮಲಪ್ರಭಾ, ಛಾಯಿ ಇಲ್ಲ, ಕೊಯ್ನಾ, ತುಂಗಭದ್ರಾ, ವಾರಾಯಿ, ಶಿಂಷಾ ಇವು ಬರೋಂಗಿಲ್ಲ. ಹೀಗಾಗಿ ಅದಕ್ಕೆ ಸರಿಯಾದದ್ದು ಅಂತಂದರೆ ಇದೊಂದೇ ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿರಿ. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಕಾರಿಡಾರ ಯೋಜನೆಗಳಲ್ಲಿ ಸೇರಿರ್ತಕ್ಕಂತಹ ಹೆದ್ದಾರಿಗಳನ್ನು ಹೆಸರಿಸ್ರಿ ಅಂಥೇಳಿ ಅವನು ಕೊಟ್ಟಿರ್ತಾನೆ. ಒಂದನೇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಇನ್ನೊಂದು ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಮತ್ತು ಕಾರಿಡಾರ್ ಯೋಜನೆಗಳು ಅಂಥೇಳಿ ಬರ್ತಾರೆ. ನೀವು ಭಾರತ ನಕ್ಷೆಯಲ್ಲಿ ನೀವೇನಾದರೂ ನೋಡಿದ್ರಿತ್ತಂದ್ರೆ ಇದು ಇಂಡಿಯನ್ ಜಿಯೋಗ್ರಫಿಯಲ್ಲಿ ನೀವು ಗಮನಿಸ್ಬೋದು. ನಿಮಗೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ನಮಗೆ ಸಿಗ್ತದೆ. ಭಾರತವನ್ನು ಏನು ಮಾಡಿದರು ಅಂತಂದರೆ ಅದನ್ನು ಸಂಪರ್ಕಿಸ್ತಕ್ಕಂತಹ ಕೆಲಸ ಮಾಡ್ತದೆ. ಸ್ವಲ್ಪ ನಾನು ಮ್ಯಾಪ್ ಮುಖಾಂತರ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಸ್ವಲ್ಪ ಇದು ಓಕೆ ಏನೋ ಒಂದು ಆಗಿದೆ. ಇಲ್ಲಿ ನೋಡಿರಿ ಏನಾಗ್ತಂದರೆ ಭಾರತವನ್ನು ಕಾರಿಡಾರ್ ವ್ಯವಸ್ಥೆ, ಈಗ ಒಂದನೇದು ಏನು ಕೇಳಿದಾನು ಅಂತಂದರೆ ಅವನು ವಿಶೇಷವಾಗಿ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂಥೇಳಿ ನಾವು ನೋಡ್ತೀವಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತೆಗೆದುಕೊಂಡಾಗ NH4 ಅಂಥೇಳಿ ನಾವು ನೋಡ್ತೀವಿ. ಅದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬರ್ತದೆ. ಇದ್ರ ಜೊತೆಗೆ ಏನು ಮಾಡಿದನು, ಸುವರ್ಣ ಚತುಷ್ಕೋನ ಅಂಥೇಳಿ ಏನು ಅಸ್ಸಾಮಿನ ಭಾಗದ ಮುಖಾಂತರ ಮತ್ತು ದೆಹಲಿಯನ್ನು ಸಂಪರ್ಕಿಸಿ ಗುಜರಾತ್ನ ಈ ಭಾಗದವರೆಗೂ, ಅನಂತರ ಈ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಂಪರ್ಕಿಸ್ತಕ್ಕಂಥದ್ದು ಈ ಭಾಗ. ಅನಂತರ ಕಾರಿಡಾರ್ ವ್ಯವಸ್ಥೆ ಅಂದಾಗ ಏನು ಮಾಡಿದಾನೆ ತಂದ್ರೆ ರೀ, ಭಾರತದ ಈ ಏನು ಯಾವುದು ಅಂತಂದರೆ ಈ ಪಶ್ಚಿಮ ಭಾಗಗಳು ಏನು ಪ್ರಮುಖ ನಗರಗಳದಾವಲ್ಲ ರೀ, ಆ ನಗರಗಳನ್ನು ಸಂಪರ್ಕಿಸ್ತವೆ. ಉದಾಹರಣೆಗಾಗಿ ಇಲ್ಲಿ ದೆಹಲಿಯಿಂದ ಈ ಕಡೆ ಗುಜರಾತ್ನ ಭಾಗ, ಅನಂತರ ಮಹಾರಾಷ್ಟ್ರದ ಮುಂಬೈದಿಂದ ಪುಣೆಯಿಂದ ಬೆಂಗಳೂರು ಆಗಿರ್ಬೋದು, ಬೆಂಗಳೂರು ಚೆನ್ನೈ ಆಗಿರ್ಬೋದು, ಮತ್ತು ಈ ಕಡೆ ವಿಶಾಖಪಟ್ಟಣ ಆಗಿರ್ಬೋದು, ಅನಂತರ ಕಲ್ಕತ್ತಾ, ಅನಂತರ ಹೀಗೆ ಇವುಗಳನ್ನು ಕಾರಿಡಾರ್ ವ್ಯವಸ್ಥೆ ಅಂತ ಕರಿತೀವಿ. ಈ ರೀತಿಯಾಗಿ ಭಾರತಂಪ ಏನಪ್ಪ ಅಂತಂದ್ರೆ ರಸ್ತೆಗಳ ಯೋಜನೆಯನ್ನು ಮಾಡಿದ್ದಾರೆ, ಹೆದ್ದಾರಿ ಯೋಜನೆಗಳು ಅಂತೇಳಿ ನಾವು ನೋಡ್ತೀವಿ. 3 ಪ್ರಕಾರ, ಒಂದು ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಆಗಿರ್ಬೋದು, ಇನ್ನೊಂದು ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಆಗಿರ್ಬೋದು, ಮತ್ತೊಂದು ಕಾರಿಡಾರ್ ಯೋಜನೆ ಅಂತೇಳಿ 3 ಪ್ರಕಾರದ ಯೋಜನೆಗಳನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದು. ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಯೋಜನೆಯಲ್ಲಿ ಸೇರಿರುವ ಹೆದ್ದಾರಿಗಳನ್ನು ಹೆಸರಿಸ್ರಿ ಅಂತೇಳಿ ಕೇಳಿದಾನೆ. ಅದಕ್ಕೆ ಸರಿಯಾದ ಉತ್ತರ NH4 ನ್ಯಾಷನಲ್ ಹೈವೇ 4 ಮತ್ತು ನ್ಯಾಷನಲ್ ಹೈವೇ 7 ಅನ್ನೋದು ಸರಿಯಾದ ಉತ್ತರ. ನೋಡಿರಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ, ಭಾರತ ಮುಖ್ಯ ನಾಡಿನ ಕರಾವಳಿ ತೀರ ಒಟ್ಟು ಉದ್ದ ಎಷ್ಟು ಅಂತೇಳಿ ಕೇಳಿದಾನೆ. ನೋಡಿರಿ ಭಾರತದ ಇಲ್ಲಿ ಪ್ರಮುಖವಾಗಿ 2 ಉತ್ತರಗಳನ್ನು ನೀವು ಗಮನಿಸ್ಬೋದು. ಆದರೆ ಒಂದು ಸೂಕ್ಷ್ಮತೆ ಇದೆ, ಏನು ಮುಖ್ಯ ನಾಡಿನ ಕರಾವಳಿ ಅಂತ ಕೇಳಿದಾನೆ. ಅಂದರೆ ಒಂದು ಮುಖ್ಯ ಭೂಭಾಗ ಅಂತೇಳಿ ಬರ್ತದೆ. ಹೀಗೆ ಇದು ಮುಖ್ಯ ನಾಡು ಅಂತೇಳಿ ನಾವು ನೋಡಿರ್ತೀವಿ. ಭಾರತ ಒಟ್ಟು ಕರಾವಳಿ ಅಂತ ಕೇಳಿದ್ದ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿದ್ದಿರ್ತಕ್ಕಂತಹ ಏನಪ್ಪ ಅಂತಂದರೆ ಲಕ್ಷದ್ವೀಪ ಆಗಿರ್ಬೋದು, ಇಲ್ಲಿದ್ದಿರ್ತಕ್ಕಂತಹ ಅಂಡಮಾನ್ ನಿಕೋಬಾರದ ದ್ವೀಪಗಳನ್ನು ಸೇರಿಕೊಂಡು ಏನಪ್ಪ ಅಂತಂದ್ರೆ ನಾವು ಕರಾವಳಿಯನ್ನು ನೋಡಬೇಕಾಗಿತ್ತು. ಅಂದರೆ ಭಾರತ ಪೂರ್ವ ಮತ್ತು ಪಶ್ಚಿಮ ಕರಾವಳಿ, ಅನಂತರ ಈ ಲಕ್ಷದ್ವೀಪಗಳು, ಅನಂತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸೇರ್ಕೊಂಡು ಎಷ್ಟಾಗ್ತಿತ್ತು ಅಂತ ಕೇಳಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉದ್ದ ಅಂದರೆ ಕೇವಲ ಮುಖ್ಯ ನಾಡಿನ ಕರಾವಳಿ ಅಂತ ಕೇಳಿದಾಗ ಇದು ಮುಖ್ಯ ನಾಡಿನ ಕರಾವಳಿಗೆ. ಹೀಗಾಗಿ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 6100 ಕಿಲೋಮೀಟ್ರ್ ಏನಪ್ಪ ಅಂತಂದರೆ ನಾವು ನೋಡ್ತೀವಿ. ಹಾಗಾದರೆ ಈ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರಗಳನ್ನು ಸೇರಿಸಿದಾಗ ನೋಡಿರಿ, ಇವಿಷ್ಟನ್ನು ಸೇರಿಸಿದಾಗ ಏನಾದರೂ ನಾವು ನೋಡೋದಾದರೆ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಇದಾಗ್ತದೆ ಅಂಥೇಳಿ ನಾವು ನೋಡ್ತೀವಿ. ಹೀಗಾಗಿ ಇದಕ್ಕೆ ಈ ಪ್ರೆಸೆಂಟ್ ಏನಪ್ಪ ಅಂತ ಸರಿಯಾದ ಉತ್ತರ ಇದು ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿರಿ. ಪ್ರಶ್ನೆ ಏನದ ಅಂತಂದರೆ, ಅಪಾರ ಪ್ರಮಾಣದ ಬಂಡವಾಳ ಮತ್ತು ಕಾರ್ಮಿಕರ ಶ್ರಮವನ್ನು ಪ್ರತಿ ಘಟಕ ಭೂಭಾಗದ ಮೇಲೆ ಅನ್ವಯಿಸಲ್ಪಡುವಿಕೆ. ಅತಿ ಹೆಚ್ಚು ಏನಪ್ಪ ಅಂತಂದರೆ ಬಂಡವಾಳ ಮತ್ತು ಅತಿ ಹೆಚ್ಚು ಶ್ರಮಿಕರನ್ನು ಪ್ರತಿ ಘಟಕ ಭೂಭಾಗದಲ್ಲಿ ಮೇಲೆ ಅನ್ವಯಿಸಲ್ಪಡ್ತಕ್ಕಂಥದ್ದು ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಸಾಂದ್ರ ಬೇಸಾಯ ಅಂಥೇಳಿ ನಾವು ನೋಡ್ತೀವಿ. ವಾಣಿಜ್ಯ ಬೇಸಾಯ ಅಂತಂದರೆ ವಿಶೇಷವಾಗಿ ವಾಣಿಜ್ಯ ಅದರ ಹಣಕಾಸಿನ ಉದ್ದೇಶವನ್ನು ಇಟ್ಕೊಂಡು ಬೆಳೆದಿರ್ತಕ್ಕಂಥ ಬೆಳೆಗಳು ಅಂಥೇಳಿ ನಾವು ನೋಡ್ತೀವಿ. ಅನಂತರ ಮಿಶ್ರ ಬೇಸಾಯ ಅಂಥೇಳಿ ಬಂದಾಗ ಕೃಷಿಯ ಜೊತೆಗೆ ಪಶುಸಂಗೋಪನೆ ಆಗಿರ್ಬೋದು, ಜೇನು ಸಾಕಾಣಿಕೆ, ಅನಂತರ ಏನಪ್ಪ ಅಂತಂದ್ರೆ ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ರೇಷ್ಮೆ ಇವೆಲ್ಲವುಗಳು ಸೇರಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಾವು ಈ ಮಿಶ್ರ ಬೇಸಾಯ ಅಂತ ನೋಡ್ತೀವಿ. ನೀರಾವರಿ ಬೇಸಾಯ ಅಂತಂದರೆ ವಿಶೇಷವಾಗಿ ನೀರಾವರಿ ಸೌಲಭ್ಯವನ್ನು ಅಂದರೆ ಈ ಮಳೆ ಆಗದೇ ಇದ್ದಿರತಕ್ಕಂಥ ಭೂಭಾಗ
ಭಾಗಗಳಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಬೇಸಾಯ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ನೀರಾವರಿ ಬೇಸಾಯದಲ್ಲಿ ಕಾಣ್ತೀವಿ. ಮುಂದೆ ಪ್ರಶ್ನೆ ನೋಡ್ರಿ, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆಲೆಗೊಂಡಿರುವುದು ಇಲ್ಲಿ ಅಂತೇಳಿ. ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೆಲೆಗೊಂಡಿರ್ತಕ್ಕಂಥದ್ದು ಇಲ್ಲಿ ಅಂಥೇಳಿ ಕೇಳಿದಾನೆ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಹೈದರಾಬಾದ್ ಅಂತೇಳಿ ನಾವು ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡಿರಿ, ಈ ರೀತಿಯಾಗಿದೆ. 5E ಅಂಥೇಳಿ ನಾವು ನೋಡ್ತೀವಿ. ಈಗ ಪ್ರೆಸೆಂಟ್ ಏನಪ್ಪ ಅಂತಂದರೆ ಅತಿ ಹೆಚ್ಚು ನಾವು ಈ ಮಾದರಿಯಲ್ಲಿಯೇ ಏನಪ್ಪ ಅಂತಂದರೆ ನೋಡ್ತೀವಿ. ಹೀಗಾಗಿ ಈ ಹಿಂದೆ ಕಲಿತಕ್ಕಂತಹ ಅಂದರೆ 9 ತಿಂಗಳು B.Ed ಆಗಿರ್ಬೋದು, ಆವಾಗಿದ್ದಿರ್ತಕ್ಕಂಥ ಟೀಚಿಂಗ್ ವ್ಯವಸ್ಥೆಗೂ ಈಗಿದ್ದಿರ್ತಕ್ಕಂಥ ಹೊಸ ಏನಪ್ಪ ಅಂತಂದರೆ ಬೋಧನಾ ವ್ಯವಸ್ಥೆ ಬದಲಾಗಿರ್ತಕ್ಕಂಥದ್ದು ಭಾಳಷ್ಟು ಇರ್ತಕ್ಕಂಥದ್ದು. ಅದಕ್ಕಾಗಿ ಇತ್ತೀಚೆಗೆ ಶಿಕ್ಷಕರನ್ನು ಈ ಸುಗಮಕಾರರು ಅಂತಕ್ಕಂಥ ಅರ್ಥದಲ್ಲಿ ಕರೀತಕ್ಕಂಥದ್ದು, ಸುಗಮಕಾರರು ಅಂಥೇಳಿ. ಅಂದರೆ ಮಕ್ಕಳಿಗೆ ಒಂಥರ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ಗೊತ್ತಿಲ್ಲದೇ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಏನಪ್ಪ ಅಂತಂದರೆ ಸಹಾಯ ಮಾಡೋನೇ ಅಂತ ಅರ್ಥದಲ್ಲಿ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗಾಗಿ ಮಕ್ಕಳಿಗೆ ಎಲ್ಲವೂ ಸಮಸ್ಯೆಗಳನ್ನು ಏನಪ್ಪ ಅಂತ ಮುಂದಿಟ್ಟು ಬಿಡಿಸುವಂತೆ ಪ್ರೇರೇಪಣೆ ನೀಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಇದಕ್ಕೆ 5Eಗೆ ಸಂಬಂಧಪಟ್ಟ ಹಾಗೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಅಂತಂದ್ರೆ ನಾವು 4ನೇದನ್ನು ನಾವು ನೋಡ್ತೀವಿ. ಎಂಗೇಜ್ ಆಗಿರ್ಬೋದು, ಎಕ್ಸ್ಪ್ಲೋರ್ ಆಗಿರ್ಬೋದು, ಎಕ್ಸ್ಪ್ಲೇನ್ ಆಗಿರ್ಬೋದು, ಎಲಾಬ್ರೇಟ್ ಆಗಿರ್ಬೋದು, ಇವ್ಯಾಲ್ಯೂಯೇಷನ್ ಅಂತೇಳಿ ನಾವು ನೋಡ್ತೀವಿ. ಇದು ಸರಿಯಾದ ಉತ್ತರ ಅಂತ. ಇದು ನಾವು 5E ಮಾದರಿಯ ಸರಿಯಾದ ಘಟ್ಟಗಳು ಅಂಥೇಳಿ ನಾವು ನೋಡ್ತೀವಿ. ಇನ್ನು ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆ ಇದರ ಭಾಗವಾಗಿದೆ ಅಂತೇಳಿ ನಾವು ನೋಡೋದಾದರೆ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಅದು ಪೌರ ಪ್ರಜ್ಞೆ ಅಂಥೇಳಿ ನಾವು ನೋಡ್ತೀವಿ. ಪೌರ ಪ್ರಜ್ಞೆ, ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಈ ಪೌರ ಪ್ರಜ್ಞೆಗೆ ಸಂಬಂಧಪಟ್ಟಿದೆ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡಿರಿ, ಐತಿಹಾಸಿಕ ಚಳವಳಿಗಳ ಬೆಳವಣಿಗೆ, ರಾಜವಂಶಗಳು ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನು ತೋರಿಸಿ ವಿವರಿಸಲು ಬಳಸುವ ಸೂಕ್ತ ಸಾಧನ ಅಂಥೇಳಿ ನಾವು ನೋಡ್ತೀವಿ. ಎಷ್ಟು ಇದು ಒಂಥರ ಕನ್ಫ್ಯೂಸ್ ಆಗಿದ್ದಿರ್ತಕ್ಕಂತಹ ಪ್ರಶ್ನೆ ಅಂತೇಳಿ ನಾವು ನೋಡ್ತೀವಿ. ಕೊಟ್ಟಿರ್ತಕ್ಕಂತಹ ಹೆಚ್ಚು ಕಡಿಮೆ 3 ಆಪ್ಷನ್ಗಳು ಸರಿ ಅಂಥೇಳಿ ನಮಗೆ ಕಂಡು ಬರ್ತದೆ ರೀ. ಆದರೆ ಅತಿ ಹೆಚ್ಚು ಸೂಕ್ತವಾಗಿದ್ದರದನ್ನು ನಾವು ಆಯ್ಕೆ ಮಾಡ್ತೀವಿ. ಕಾಲನಕ್ಷೆ ಅಂತೇಳಿ ನಾವು ನೋಡ್ತೀವಿ. ಅಂದರೆ ಐತಿಹಾಸಿಕ ಬೆಳವಣಿಗೆ ನಡೆದಿರ್ತಕ್ಕಂಥ ಕಾಲಘಟ್ಟ, ಅನಂತರ ಆ ರಾಜವಂಶಗಳು ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನು ತೋರಿಸ್ತಕ್ಕಂಥ ವಿವರಿಸಲಿಕ್ಕೆ ಬಳಸಿರ್ತಕ್ಕಂಥ ಸಾಧನ ಅಂತೇಳಿ ನಾವು ನೋಡ್ತೀವಿ. ಕಾಲರೇಖೆಯೂ ಏನು ಮಾಡ್ತದೆ ಅಂತಂದರೆ ನಡೆದಿರ್ತಕ್ಕಂಥ ಯುದ್ಧಗಳು, ಚಳವಳಿಗಳು, ಅನಂತರ ಯಾವ ರಾಜರು ಆಳ್ವಿಕೆ ಮಾಡಿದರು ಅನ್ನೋದನ್ನು ಸೂಚಿಸ್ತಕ್ಕಂತಹ ಕೆಲಸನೂ ಏನಪ್ಪ ಅಂತ ಕಾಲರೇಖೆ ಮಾಡ್ತದೆ. ಕಾಲ ಸುರುಳಿಯೂ ಕೂಡ ಇದೇ ರೀತಿಯನ್ನು ಹೊಂದಿರತಕ್ಕಂಥದ್ದು. ಅಂದರೆ ಏನು ಯಾವ ಘಟನೆಗಳು ಯಾವ ಕಾಲ ಸಂದರ್ಭದಲ್ಲಿ ನಡೆದು ಅನ್ನೋದನ್ನು ಈ ಕಾಲ ಸುರುಳಿಯ ಕಾಲಘಟ್ಟದಲ್ಲಿ ನಾವು ನೋಡ್ತೀವಿ. ಹೀಗಾಗಿ ಈ 3 ಆಪ್ಷನ್ಗಳು ಬಹಳಷ್ಟು ಗೊಂದಲಮಯವಾಗಿದ್ದಿರ್ತಕ್ಕಂಥವು. ನೀವು ಅವುಗಳ ಕುರಿತು ಸೂಕ್ಷ್ಮವಾಗಿ ನೋಡಿದಾಗ ಅದು ಹೆಚ್ಚು ಸೂಕ್ತವಾಗಿದ್ದಿರ್ತಕ್ಕಂಥದ್ದು ಕಾಲನಕ್ಷೆ ಅನ್ನೋದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಜಾರಿಗೊಳಿಸಿದ ಕಾಯ್ದೆ ಅಂತೇಳಿ ಯಾವುದು ಅಂತ ಕೇಳಿದಾನೆ. ಯಾವುದಕ್ಕೆ ಸಂಬಂಧಪಟ್ಟಂಗಿರೋದು? ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತೇಳಿ. ಇದಕ್ಕೆ ನೋಡಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾನೆ, ಬಟ್ ಪ್ರಶ್ನೆ ಭಿನ್ನವಾದ. ಈ ಕಾಯ್ದೆ ಯಾವುದು ಅಂತೇಳಿ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 2009 ಭಾರತ ಶಿಕ್ಷಣ ಕಾಯ್ದೆ ಅಂತ ನಾವು ನೋಡ್ತೀವಿ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತೇಳಿ ಜಾರಿ ಬತ್ರಿ 2009 ಅದರಡಿಯಲ್ಲಿನೇ. ಇದರ ಅನ್ವಯ ಏನಾಯಿತು ಅಂತಂದರೆ ಹತ್ತಿರದಲ್ಲಿದ್ದಿರ್ತಕ್ಕಂತಹ ಖಾಸಗಿ ಶಾಲೆಗಳಲ್ಲಿ ಪ್ರತಿಶತ ಏನಪ್ಪ ಅಂತಂದರೆ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ ಸೀಟನ್ನು ನೀಡಬೇಕು ಮತ್ತು ಅದರ ಎಲ್ಲ ಖರ್ಚು ವೆಚ್ಚನ ಸರ್ಕಾರ ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಇತ್ತೀಚೆಗೆ 5-6 ವರ್ಷಗಳಿಂದ ಅವುಗಳನ್ನು ಹಿಂಪಡೆದುಕೊಂಡು ಹತ್ತಿರದಲ್ಲಿದ್ದಿರತಕ್ಕಂಥ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಿಗೆ ಅವುಗಳನ್ನು ಒಪ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಬಹಳ ದೂರ ಇದ್ದರೆ ಅಂತಹ ಕೆಲವು ಸ್ಕೂಲುಗಳಿಗೆ ಏನಪ್ಪ ಅಂತ RTIನ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಏನಿದು RTI ನೋಡ್ರಿ, ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಅಂಥೇಳಿ ಬರ್ತಿರೋದು 2009. ಇದು ಮಗು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಅದು ಪಡೆಯುವುದು ಅದರ ಹಕ್ಕು ಅನ್ನೋದನ್ನು ಸೂಚಿಸ್ತಕ್ಕಂಥ ವ್ಯವಸ್ಥೆ ಕಾಯ್ದೆ. ಅದನ್ನು ಭಾರತ ಶಿಕ್ಷಣದ ಹಕ್ಕು ಕಾಯ್ದೆ 2009 ಅಂತೇಳಿ ನೋಡ್ತೀವಿ. ಇದಕ್ಕಾಗಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 2 ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡಿರಿ, ಕೋಲ್ಬರ್ ಅವರ ಅನುಭವಾತ್ಮಕ ಕಲಿಕೆ. ಕೋಲ್ಬರ್ ಅವರ ಕೋಲ್ಬರ್ ಅವರ ಅನುಭವನಾತ್ಮಕ ಕಲಿಕೆ ವೃತ್ತವು 4 ಅಂಶಗಳನ್ನು ಒಳಗೊಂಡದ ಅಂಥೇಳಿ ಪ್ರಶ್ನೆ ಇದೆ ರೀ. 4 ಯಾವ ಅಂಶಗಳನ್ನು ಒಳಗೊಂಡದ ಅಂಥೇಳಿ ನಾವು ನೋಡಲಿಕ್ಕೆ ಹೋದಾಗ ನೋಡಿರಿ, ಅದಕ್ಕೆ ಸರಿಯಾದ ಉತ್ತರ ನಾವು ಡೇವಿಡ್ ಕೋಲ್ಬರ್ ಅಂಥೇಳಿ ಅವರ ಪೂರ್ಣ ಹೆಸರು. ಆ ಡೇವಿಡ್ ಕೋಲ್ಬರ್ ಅವರ ಏನು ಸಿದ್ಧಾಂತ ಅಂತೀವಿ, ಆ ಸಿದ್ಧಾಂತದಲ್ಲಿ 4 ಅಂಶಗಳಿದಾವೆ. ಆ 4 ಅಂಶಗಳು ಯಾವ ಅಂತಂದರೆ ನೋಡಿರಿ,
ವಾಸ್ತವ ಅನುಭವ ಅಂತಕ್ಕಂಥ ಅಂಶ, ಇನ್ನೊಂದು ವೀಕ್ಷಣೆ ಮತ್ತು ಪ್ರತಿಫಲನ ಅನ್ನುವುದು, ಮೂರನೇದು ಅಮೂರ್ತ ಕಲ್ಪನೆಗಳ ರಚನೆ, ಅನಂತರ ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು ಅನ್ನುವುದು. ವಾಸ್ತವ ಅನುಭವಗಳು, ವೀಕ್ಷಣೆ ಮತ್ತು ಪ್ರತಿಫಲನ, ಅಮೂರ್ತ ಕಲ್ಪನೆಗಳ ರಚನೆ, ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು ಅನ್ನೋದು ಸರಿಯಾದ ಉತ್ತರ ಅಂತೇಳಿ ನಾವು ನೋಡ್ತೀವಿ. ಹೀಗಾಗಿ ಇದಕ್ಕೆ ಅತ್ಯಂತ ಸರಿಯಾದ ಸೂಕ್ತ ಉತ್ತರ ಅಂತೇಳಿ ಯಾವುದನ್ನು ಗುರುತಿಸ್ತೀವಿ ನಾವು? ಆಪ್ಷನ್ 1 ಗುರುತಿಸ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪಾಠ ಯೋಜನೆಯು ಬೋಧನೆ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ. ಪಾಠ ಯೋಜನೆ ಐತಲ್ರಿ, ಲೆಸನ್ ಪ್ಲ್ಯಾನ್ ಅಂತಕ್ಕಂಥದ್ದು ಏನದಲ್ಲ, ಅದು ಬೋಧನೆ ಕ್ರಿಯಾತ್ಮಕ ಪೂರ್ವ ತಯಾರಿ. ನಾವು ಬೋಧನೆ ಮಾಡೋಕ್ಕಿಂತ ಮುಂಚಿತವಾಗಿ ಏನೋ ಲೆಸನ್ ಪ್ಲ್ಯಾನ್ ತೆಗೆದುಕೊಂಡಿರ್ತೀವಲ್ಲ, ಅದು ಕ್ರಿಯಾತ್ಮಕ ಪೂರ್ವ ತಯಾರಿ. ನಾವು ಏನನ್ನು ವರ್ಗ ಕೋಣೆಯಲ್ಲಿ ಬೋಧಿಸಬೇಕು ಅನ್ನೋದನ್ನು ಅದನ್ನು ನಾವು ಪೂರ್ವದಾಗಿ ತಯಾರಿಸಿದ್ದಿರ್ತಕ್ಕಂಥ ಕ್ರಿಯಾತ್ಮಕ ತಯಾರಿ ಅಂತೇಳಿ ನಾವು ಕರಿತೀವಿ. ಹಿಂಗಂಥೇಳಿ ವ್ಯಾಖ್ಯಾನಿಸಿದ್ದಿರ್ತಕ್ಕಂಥ ವ್ಯಕ್ತಿ ಯಾರ ಅಂಥೇಳಿ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಲೆಸ್ಟರ್ ಬಿ ಸ್ಯಾಂಡ್ಸ್ ಅಂಥೇಳಿ ನಾವು ಕರಿತೀವಿ. ಲೆಸ್ಟರ್ ಬಿ ಸ್ಯಾಂಡ್ಸ್ ಅಂಥೇಳಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನವಲ್ಲದ್ದು. ಕೆಳಗಿನವುಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನವಲ್ಲ, ಅದು ವಿದ್ಯಾರ್ಥಿ ಕೇಂದ್ರಿತವಲ್ಲ, ವಿದ್ಯಾರ್ಥಿಯನ್ನು ಗಮನದಲ್ಲಿ ಇಟ್ಟುಕೊಳ್ಳದೇ ಇದ್ದಿರತಕ್ಕಂಥ ಒಂದು ವಿಧಾನ ಅಂತೇಳಿ ನಾವು ನೋಡಿದಾಗ ಅದು ಏನಪ್ಪ ಅಂತಂದರೆ ಪ್ರಾತ್ಯಕ್ಷಿಕೆ ಅನ್ನೋದು ನಾವು ನೋಡ್ತೀವಿ. ಯಾಕಂತಂದರೆ ನೋಡಿರಿ, ಕ್ರಮಾನುಗತ ಬೋಧನೆ ಅನ್ನೋದು ವಿದ್ಯಾರ್ಥಿಯನ್ನು ಗಮನದಲ್ಲಿ ಇಟ್ಟುಕೊಂಡು ರಚಿತಗೊಂಡಿರ್ತಕ್ಕಂತಹ ವಿಧಾನ. ಪಾಯಿ ಅನ್ನೋದು ಮಗುವಿಗೆ ಕೇಂದ್ರಿತವಾಗಿದ್ದಿರ್ತಕ್ಕಂಥದ್ದು. ಗಣಕಯಂತ್ರ ಆಧಾರಿತ ಏನಪ್ಪ ಅಂತ ಮಗುವಿಗೆ ಅನುಕೂಲವಾಗುವ ರೀತಿ ಇದ್ದಿರ್ತಕ್ಕಂಥ ಬೋಧನಾ ವಿಧಾನವನ್ನು ಅಂತೇಳಿ ನಾವು ನೋಡ್ತೀವಿ. ಹೀಗಾಗಿ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಪ್ರಾತ್ಯಕ್ಷಿಕೆ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪಠ್ಯಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಎಂದು ಹೇಳಿದ್ದಿರ್ತಕ್ಕಂತಹ ವ್ಯಕ್ತಿ ಯಾರ ಅಂತೇಳಿ ನಾವು ನೋಡಿದಾಗ ಅದು ಸರಿಯಾದ ಉತ್ತರ ರೇಟಿಂಗ್ ಅಂತಕ್ಕಂಥವರು ಹೇಳಿದ್ದಿರ್ತಕ್ಕಂಥ ವಾಕ್ಯ ಅಂತೇಳಿ. ಮುಂದಿನ ಪ್ರಶ್ನೆ, ಕೃಷ್ಣದೇವರಾಯನ ಸಾಮ್ರಾಜ್ಯ ವಿಸ್ತರಣೆಯನ್ನು ವಿವರಿಸಿ. ಈ ಪ್ರಶ್ನೆಯಲ್ಲಿರುವ ನಿರ್ದಿಷ್ಟತೆಯು ಈ ಕೆಳಗಿನ ಬೋಧನಾ ಉದ್ದೇಶಕ್ಕೆ ಸಂಬಂಧಿಸಿದೆ ಅಂತೇಳಿ ನಾವು ನೋಡ್ತೀವಿ. ಅದು ಸರಿಯಾದ ಉತ್ತರ ತಿಳುವಳಿಕೆ ಅನ್ನೋದು ಸರಿಯಾದ ಉತ್ತರ. ಕೃಷ್ಣದೇವರಾಯನ ಸಾಮ್ರಾಜ್ಯ ವಿಸ್ತರಣೆಯನ್ನು ವಿವರಿಸಿ. ಈ ಪ್ರಶ್ನೆಯಲ್ಲಿದ್ದಿರ್ತಕ್ಕಂಥ ನಿರ್ದಿಷ್ಟತೆಯು ಈ ಕೆಳಗಿನ ಬೋಧನಾ ಉದ್ದೇಶಕ್ಕೆ ಸಂಬಂಧಿಸಿದಂದರೆ ಅದು ತಿಳುವಳಿಕೆಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಐತಿ ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಆಳಶೋಧನಾ ಪ್ರಶ್ನಾ ಕೌಶಲ್ಯವು. ಆಳಶೋಧನಾ ಪ್ರಶ್ನಾ ಕೌಶಲ್ಯವು ಕೆಳಗಿನ ಒಂದು ಘಟಕಾಂಶವನ್ನು ಹೊಂದಿರುವುದಿಲ್ಲ ಅಂತೇಳಿ ಕೇಳಿದಾನೆ. ಅಂದರೆ ಇದಕ್ಕೆ ಆಳಶೋಧನಾ ಪ್ರಶ್ನಾ ಕೌಶಲ್ಯವು ಕೆಳಗಿನ ಒಂದು ಘಟಕಾಂಶವನ್ನು ಹೊಂದಿರೋದಿಲ್ಲ. ಯಾವ ಘಟಕಾಂಶವನ್ನು ಹೊಂದಿರೋದಿಲ್ಲ ಅಂತಂದ್ರೆ ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರ ಹೊಂದಿರೋದಿಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ಹಾಗಾದರೆ ಯಾವುದನ್ನು ಹೊಂದಿರ್ತದೆ? ಪ್ರೇರಣಾ ತಂತ್ರವನ್ನು ಹೊಂದಿರ್ತದೆ, ವಿಮರ್ಶಾತ್ಮಕ ಆಲೋಚನಾ ಶಕ್ತಿ ಹೆಚ್ಚಿಸುವ ತಂತ್ರ ಹೊಂದಿರ್ತದೆ, ಪುನರ್ ಕೇಂದ್ರೀಕರಿಸುವಿಕೆ ತಂತ್ರವನ್ನು ಹೊಂದಿರ್ತದೆ ಅನ್ನೋದು ಸರಿ ನಾವು ನೋಡ್ತೀವಿ. ಹಾಗಾಗಿ ಈ ಪ್ರಶ್ನೆಗೆ ಸಂಬಂಧಿಸಿದಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಈ 4ನೇದು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಶಾಲೆಯ ಬಳಿಗೆ ಸಮುದಾಯವನ್ನು ತರುವುದು. ನೋಡ್ರಿ, ಸರ್ಕಾರದ್ದು ಶಾಲೆಯ ಬಳಿಗೆ ಸಮುದಾಯವನ್ನು ತರುವುದು ಅಂತಕ್ಕಂತಹ ಈ ಏನು ವಿಧದ ಸಮುದಾಯ ಸಂಪನ್ಮೂಲಗಳ ಬಳಕೆಗೆ ಸೂಕ್ತ ಉದಾಹರಣೆ ಯಾವುದು ಅಂತಂದರೆ ಅದಕ್ಕೆ ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದು. ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದರಿಂದ ಮಕ್ಕಳಿಗೆ ಇನ್ಸ್ಪೈರ್ ಆಗ್ತಕ್ಕಂಥದ್ದು. ಮಕ್ಕಳಿಗೆ ಏನಪ್ಪ ಅಂತಂದರೆ ಸಂಪನ್ಮೂಲ ಅಂದರೆ ಹೆಚ್ಚು ಕ್ರಿಯಾತ್ಮಕವಾಗಿ ಹೆಚ್ಚು ಸಾಧನೆಗೆ ಉತ್ಸುಕರಾಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಗಮನಿಸ್ತೀವಿ. ಮುಂದಿನ ಪ್ರಶ್ನೆ, ಶಾಲೆಗಳಲ್ಲಿ ಸಹಪಠ್ಯ ಚಟುವಟಿಕೆಗಳ ಒಂದು ಬಹುಮುಖ್ಯ ಉದ್ದೇಶ ಅಂಥೇಳಿ ನಾವು ನೋಡೋದಾದರೆ ಅದಕ್ಕೆ ಮನೋರಂಜನೆ ಅನ್ನುವುದು ಸರಿಯಾದ ಉತ್ತರ. ಇನ್ನು ಕ್ರಿಯಾ ಸಂಶೋಧನೆ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು ಅಂಥೇಳಿ ಕೇಳಿದಾನೆ. ಕರ್ಟ್ ಲೆವಿನ್ ಅನ್ನುವುದು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ ರೀ. ಕರ್ಟ್ ಲೆವಿನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿರಿ, ವಿಶ್ಲೇಷಣಾತ್ಮಕ ಮತ್ತು ಪರಿಕಲ್ಪನಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದು. ನೋಡಿರಿ, ವಿಶ್ಲೇಷಣಾತ್ಮಕ ಪರಿಕಲ್ಪನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಇದರ ಉದ್ದೇಶವಾಗಿತ್ತು ಅಂಥೇಳಿ ಕೇಳಿದ್ದಾನೆ. ಯಾವುದರ ಉದ್ದೇಶ ಆಗಿತ್ತು ಅಂತಂದರೆ ಅದು ಮಾಧ್ಯಮಿಕ ಹಂತದ ಉದ್ದೇಶವಾಗಿತ್ತು ಅನ್ನೋದು ಸರಿಯಾದ ಉತ್ತರ. ನೋಡ್ರಿ, ಮುಂದಿನ ಪ್ರಶ್ನೆ, ತರಗತಿಯಲ್ಲಿ ಶಿಕ್ಷಕನ 2ನೇ ನಾಲಿಗೆ ಎಂದರೆ ಅದು ಕಪ್ಪು ಹಲಗೆ.
ಬ್ಲ್ಯಾಕ್ ಬೋರ್ಡ್ ಅಂತೇಳಿ ನಾವು ಕರಿತೀವಲ್ಲ ರೀ, ಅದು ಕಪ್ಪು ಹಲಗೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಷ್ಟು ಅತ್ಯಂತ ಉಪಯುಕ್ತವಾಗಿದ್ದಿರ್ತಕ್ಕಂತಹ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ. ಇಲ್ಲಿಯವರೆಗೆ ವೀಕ್ಷಣೆ ಮಾಡಿರ್ತಕ್ಕಂತಹ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಹೀಗೆ ಅನೇಕ ಏನಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆಗಳ ಕೀ ಉತ್ತರಗಳಾಗಿರ್ಬೋದು ಹಾಗೂ ವಿಶ್ಲೇಷಣಾ ಕಾರ್ಯಗಳನ್ನು ಮುಂದಿನ ಅನೇಕ ಸಂಚಿಕೆಗಳಲ್ಲಿ ಮಾಡುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ದಯವಿಟ್ಟು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿರಿ, ಸಾಧ್ಯವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮುಖಾಂತರ ಹಂಚಿಕೊಳ್ಳ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸೋಣ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.